ಎತ್ತಣ ರಾಜಕಾರಣ, ಎತ್ತರ ನ್ಯಾನೋ ತಂತ್ರಜ್ಞಾನ. ಎಲ್ಲ ಸಮಸ್ಯೆಗೂ ಎಲ್ಲರೂ ಪರಿಹಾರ ಕೊಡ್ಲಿಕ್ಕಾಗ್ತದ? ಈ ಥರ ಯೋಚನೆ ಮಾಡ್ತಾ 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 ಗೊತ್ತಾಗದ ಹಾಗೆ ಸಿಕ್ಕಿದ್ದು ನ್ಯಾನೋ ತಂತ್ರಜ್ಞಾನಕ್ಕೆ. ಅನಂತಕುಮಾರ್ ಹೆಗಡೆ ಅವರು ರಾಜಕಾರಣನ ಬಿಟ್ರಾ ಅಥವಾ ರಾಜಕಾರಣ ಅನಂತಕುಮಾರ್ ಹೆಗಡೆ ಅವ್ರನ್ನ ಬಿಡ್ತಾ? ರಾಜಕಾರಣ ಅದೇ ಬದುಕಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಬೇಕಾದ್ರೆ ನಾನೇನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ಮತ್ತು ಸಾಯ್ಬೇಕಾದ್ರೆ ಖಂಡಿತವಾಗಿ ರಾಜಕಾರಣಿಯಾಗಿ ಸಾಯೋದಿಲ್ಲ. ಅಷ್ಟು ಸಾಕಾಯ್ತಾ ರಾಜಕಾರಣ ಅಂತ ನಾನೇನಾದರೂ ಹೇಳಿದಿದ್ರೆ ಬಹುತೇಕ ನಾನು ತುಂಬ ಚಿಕ್ಕ ವ್ಯಕ್ತಿ ಆಗ್ತೇನೆ. ರಾಜಕೀಯ ಅಂದರೆ ಥಿಂಕ್ ಬಿಗ್ ಡೂ ಬಿಗ್ ಅಂತ ಇರುತ್ತೆ. ನ್ಯಾನೋ ಇಸ್ ದ ಸ್ಮಾಲೆಸ್ಟ್ ಒನ್. ಹೌದು, ನ್ಯಾನೋ ತುಂಬ ಚಿಕ್ಕದು. ತುಂಬ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ಇವತ್ತು ನನಗೆ ಅರ್ಥ ಆಗ್ತಾ ಇದೆ, ಮುಂದಿನ ತಲೆಮಾರಿನ ತಂತ್ರಜ್ಞಾನ ನ್ಯಾನೋ ತಂತ್ರಜ್ಞಾನ. 40 ವರ್ಷಗಳ ಹಿಂದೆ IT ಬಗ್ಗೆ ಟೀಕೆ ಕೂಡ ಮಾಡ್ತಿದ್ವಿ. ಒಂದು ಕಂಪ್ಯೂಟರ್ ನೋಡಿಕೊಂಡು ಏನು ಇದೇ ಒಂದು ಡಬ್ಬ ಏನು ಜಗತ್ತಿನಲ್ಲಿ ಭಾರಿ ಬದಲಾವಣೆ ಮಾಡ್ಬಿಡ್ತದ? ನ್ಯಾನೋ ತಂತ್ರಜ್ಞಾನ ಪ್ರವೇಶ ಮಾಡದೇ ಇರತಕ್ಕಂಥ ಬದುಕಿನ ರಂಗವೇ ಇಲ್ಲ. ನ್ಯಾನೋ ಅಂದರೆ ಸಣ್ಣದು ಅನ್ನೋದಂತೂ ಅರ್ಥ ಆಗಿದೆ. ಆರೋಗ್ಯದಲ್ಲಿ, ಸ್ಪೇಸ್ನಲ್ಲಿ, ಟೆಕ್ನಾಲಜಿಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ಮಣ್ಣಿನಲ್ಲಿ ಫಲವತ್ತತೆಯನ್ನು ಬೆಳೆಸಬೇಕು ಅಂತ ನ್ಯಾನೋ ತಂತ್ರಜ್ಞಾನ ಬೇಕು. ಮಂಗಳಯಾನಕ್ಕೆ, ಆದಿತ್ಯಯಾನಕ್ಕೆ, ಗಗನಯಾನಕ್ಕೆ ಬೇಕಾಗಿರ್ತಕ್ಕಂಥ ಚಿಪ್ಗಳನ್ನು ತಯಾರು ಮಾಡಬೇಕಾದ್ರೂ ಕೂಡ ನ್ಯಾನೋ ಬೇಕು. ಸಾವಿರಾರು ವರ್ಷಗಳಿಂದಲೂ ಕೂಡ ನ್ಯಾನೋ ತಂತ್ರಜ್ಞಾನ ಬಳಕೆಯಲ್ಲಿತ್ತು. ಆದರೆ ನ್ಯಾನೋ ಅಂತಂದ್ರೆ ಎಷ್ಟು ದೊಡ್ಡದು? ದಟ್ ಈಸ್ 1 ನ್ಯಾನೋಮೀಟರ್. ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಬಹಳ ಯಶಸ್ವಿಯಾಗಿ ನೀಡ್ತಾ ಇದ್ದೀರಾ. ಇವತ್ತು ಜಗತ್ತಿನಲ್ಲಿ ಯಾರೂ ಕೂಡ ಇದನ್ನು ಮಾಡಿಲ್ಲ. ನಮಗೆ ಯಶಸ್ಸು ಸಿಕ್ತು. ನಾನು ಹೇಳಿದಷ್ಟು ಸುಲಭದಲ್ಲಿ ಆ ತಂತ್ರಜ್ಞಾನ ಇರುವುದಿಲ್ಲ. ನಮಸ್ಕಾರ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಮ್ಮ ಜೊತೆ ಇರೋ ಗಣ್ಯ ಅತಿಥಿಗಳು ದಶಕಗಳ ಕಾಲ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಜನಾನುರಾಗಿಯಾಗಿ ಹೆಸರು ಮಾಡಿದವರು. ಇವರ ಒಂದು ಸ್ಟೇಟ್ಮೆಂಟ್, ಒಂದು ನಡೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಜನ ಇವರತ್ತ ನೋಡುವಂತೆ ಮಾಡುವ ಛಲಗಾರ. ಇವರು ಯಾವುದೇ ವಿಷಯಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವವರೆಗೂ ಬಿಡದ ಛಲಗಾರ. ಜನಸಾಮಾನ್ಯರಿಗೆ ಅತಿ ಕಡಿಮೆ ಗೊತ್ತಿರುವಂತಹ ಒಂದು ತಂತ್ರಜ್ಞಾನದತ್ತ ಇವರು ಹೊರಳಿ ಸುಮಾರು 2.5 ದಶಕ ಆಗಿದೆ. ಈಗ ಆ ತಂತ್ರಜ್ಞಾನದ ಮೂಲಕವೇ ಇಡೀ ವಿಶ್ವ ಇವರತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಇವರಿನ್ಯಾರೂ ಅಲ್ಲ, ದಕ್ಷಿಣ ಭಾರತದ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಗ್ರೇಟ್. ಸಂಸತ್ತಿನಲ್ಲಿ ನೀವು ಮಾತನಾಡುವಾಗ ಬಿಟ್ಟಗಣ್ಣು ಬಿಟ್ಟ ಹಾಗೆ ನಾನು ಸೇರಿದಂತೆ ಹಲವಾರು ಜನ ನಿಂತು ನೋಡ್ತಾ ಇದ್ದೀವಿ. ನಿಮ್ಮ ಒಂದು ಸ್ಟೇಟ್ಮೆಂಟ್ ಯಾವಾಗಲೂ ಒಂದು ಹೆಡ್ಲೈನ್ ಆಗುತ್ತೆ, ನಿಮ್ಮ ಒಂದು ನಡೆ ಯಾವಾಗಲೂ ಒಂದು ಹೆಡ್ಲೈನ್ ಆಗುತ್ತೆ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದಿಲ್ಲಿಯವರೆಗೂ ಕೂಡ ಅದೊಂದು ಹೆಡ್ಲೈನ್ ಆಗುತ್ತೆ. ಹಾಗೆ ಒಂದು ವಿಶಿಷ್ಟ ತಂತ್ರಜ್ಞಾನದ ಮೂಲಕ ಸಾಮಾನ್ಯ ಜನರಿಗೆ ಬಹಳ ಕಡಿಮೆ ಗೊತ್ತಿರುವಂಥ ವಿಷಯ ಇದು. ಆದರೆ ತುಂಬ ಪವರ್ಫುಲ್ ತಂತ್ರಜ್ಞಾನದ ಮೂಲಕ ಈಗ ಮತ್ತೊಂದು ಸಲ ವಿಶ್ವ ನಿಮ್ಮತ್ತ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದ್ದೀರಾ. ಆದರೆ ಎತ್ತಣ ರಾಜಕಾರಣ, ಎತ್ತರ ನ್ಯಾನೋ ತಂತ್ರಜ್ಞಾನ ಹೆಂಗೆ ನೋಡಿ, ಜಗತ್ತು ತುಂಬ ದೊಡ್ಡದಿದೆ. ನಾವು ಎಷ್ಟೋ ಸರಿ ಅನ್ಕೊತೀವಿ ನಾವಿರುವಂಥದ್ದೇ ಜಗತ್ತು ಅಂತ ಅಂದ್ಕೊಂಡ್ಬಿಡ್ತೀವಿ. ಅದೇ ಭ್ರಮೆಯಲ್ಲೇ ಇರ್ತೀವಿ. ಹೊರ ಜಗತ್ತನ್ನು ಇಣುಕಿ ನೋಡ್ತಕ್ಕಂಥ ವ್ಯವಧಾನ ಕೂಡ ನಮ್ಮ ಹತ್ರ ಇರುವುದಿಲ್ಲ, ಬೇರೆ ಬೇರೆ ಕಾರಣಗಳಿಂದ. ಅದು ವ್ಯಾವಹಾರಿಕತೆಯ ಕಾರಣ ಇರಬಹುದು, ಅಥವಾ ವೈಯಕ್ತಿಕ ಆಸಕ್ತಿಯ ಕಾರಣ ಇರಬಹುದು. ನಾವು ಹೊರಗಡೆ ಇಣುಕಿ ನೋಡೋದೇ ಇಲ್ಲ. ಹೊರಗಡೆ ನೋಡಿದಾಗ ನಮಗೆ ಜಗತ್ತು ತುಂಬ ದೊಡ್ಡದಾಗಿ ಕಾಣುತ್ತೆ. ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತು ತುಂಬ ಚಿಕ್ಕದು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಜಗತ್ತು ತುಂಬ ದೊಡ್ಡದಿದೆ ಅಂತ. ಹೀಗೆ ಒಮ್ಮೆ ಅಧ್ಯಯನದಲ್ಲಿ ಆಸಕ್ತಿ ಬೆಳೆದರೆ ಅದು ನಮ್ಮನ್ನು ಎಲ್ಲೆಲ್ಲೋ ತೊಗೊಂಡು ಹೋಗುತ್ತೆ. ಅದರಲ್ಲಿಯೂ ಕೂಡ ಅಧ್ಯಯನದಲ್ಲಿ ಕೇವಲ ಆಸಕ್ತಿ ಅಷ್ಟೇ ಅಲ್ಲ, ಆಳಕ್ಕೆ ಇಳಿತಕ್ಕಂಥ ಒಂದು ಛಲ ಇದ್ದಾಗ ಹೊಸ ಜಗತ್ತಿನ ಅನಾವರಣ ಆಗುತ್ತೆ. ನಾನು ರಾಜಕೀಯದಲ್ಲಿದ್ದಾಗ ಅನ್ನಿಸ್ತಿತ್ತು, ರಾಜಕೀಯದ ಆ ಪರಿಧಿಯಲ್ಲಿ ಅದರಲ್ಲಿ ಒಂದು ರೀತಿಯ ಥ್ರಿಲ್ ಇರ್ತಿತ್ತು. ಎವ್ರಿ ಡೇ ಪ್ರತಿನಿತ್ಯನೂ ಜನ ಬರ್ತಾರೆ, ಹಾರ ಹಾಕ್ತಾರೆ, ಭಾಷಣ ಕರೀತಾರೆ, ಭಾಷಣ ಹೊಡಿತೀವಿ, ಚಪ್ಪಾಳೆ ಹೊಡಿತಾರೆ, ಸುದ್ದಿ ಆಗತ್ತೆ. ಅದು ಒಳ್ಳೆ ಸುದ್ದಿ ಆಗ್ತದೋ, ನೆಗೆಟಿವ್ ಆಗಿ ಮಾಡ್ತಾರೋ, ಪಾಸಿಟಿವ್ ಆಗಿ ಮಾಡ್ತಾರೋ ಆ ಪ್ರಶ್ನೆ ಬೇರೆ. ಯಾವತ್ತೂ ಕೂಡ ಚಾಲ್ತಿಯಲ್ಲಿ ಇರ್ತೀವಿ. ಏನೋ ಒಂದು ರೀತಿ ಥ್ರಿಲ್ ಇರ್ತಿತ್ತು.
ಥ್ರಿಲ್ ಬೇರೆ, ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಥ್ರಿಲ್ ಇದು ಜೀವನದಲ್ಲಿ ತುಂಬ ದಿವಸಗಳ ಕಾಲ ಆಸರೆಯಾಗಿರುವುದಿಲ್ಲ. ಅದು ಆ ಕ್ಷಣಕ್ಕೆ ಮಾತ್ರ, ಆ ಕ್ಷಣಕ್ಕೆ ಮಾತ್ರ. ಕೇಳುಗರಿಗೆ ಮತ್ತು ನೋಡುಗರಿಗೆ ಮತ್ತು ನಮಗೂ ಕೂಡ ಒಂದು ಕ್ಷಣದಲ್ಲಿ ಆನಂದವನ್ನು ಕೊಟ್ಬಿಡತ್ತೆ. ಆದರೆ ಜೀವನ ಹಾಗಿರುವುದಿಲ್ಲ. ಜೀವನ ಬೇರೆ ಇರುತ್ತೆ. ಒಂದು ಕ್ಷಣದ ಬದುಕಲ್ಲ. ಬದುಕು ದಶಕಗಳ ಒಂದು ಸಾಧನೆ ಆಗಿರಬೇಕು. ಕ್ಷಣ ಮಾತ್ರದ ಆನಂದ ಬದುಕಾಗಿರಬಾರ್ದು. ಕ್ಷಣ ಮಾತ್ರದ ಭಾವನೆಗಳು ಬದುಕಾಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಆಳಕ್ಕೆ ಇಳಿದಂತೆ ಜನರಿಗೆ ಏನು ಬೇಕು, ಏನಾಗ್ತಾ ಇದೆ, ಹೊರ ಜಗತ್ತು ಹೇಗೆ ಹೊರಟಿದೆ, ಅದರ ಅವಶ್ಯಕತೆಗಳೇನು, ನಮ್ಮ ಪರಿಮಿತಿಯಲ್ಲಿ ನಾವೇನನ್ನು ಮಾಡಬಹುದು, ಎಲ್ಲದನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ಜಗತ್ತಿನಲ್ಲಿ ತುಂಬ ಸಮಸ್ಯೆಗಳಿದೆ. ಎಲ್ಲ ಸಮಸ್ಯೆಗೂ ಎಲ್ಲರೂ ಪರಿಹಾರ ಕೊಡಲಿಕ್ಕಾಗ್ತದಾ? ಆಗೋದಿಲ್ಲ. ಈ ಥರ ಯೋಚನೆ ಮಾಡ್ತಾ ಗೊತ್ತಾಗದ ಹಾಗೆ ಸಿಕ್ಕಿದ್ದು ನ್ಯಾನೋ ತಂತ್ರಜ್ಞಾನ ಕೈಗೆ. ನ್ಯಾನೋ ತಂತ್ರಜ್ಞಾನ ಅಂದರೆ ಏನು ಅಂತ ಶುರು ಮಾಡೋದಕ್ಕೆ ಮುಂಚೆ ನೀವು ಪಾಡ್ಕಾಸ್ಟಿಗೆ ಬರ್ತಾ ಇದ್ದೀರಾ ಅಂದರೆ ಒಂದಷ್ಟು ಪ್ರಶ್ನೆಗಳು ಬಂದು ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ಪ್ರಶ್ನೆ ಬಂತು. ಅದನ್ನು ಕೇಳ್ಬಿಟ್ಟು ಮುಂದುವರಿಸ್ಕೊಂಡು ಹೋಗೋಣ. ಖಂಡಿತ. ಅನಂತಕುಮಾರ್ ಹೆಗಡೆ ಅವರು ರಾಜಕಾರಣನ ಬಿಟ್ರಾ ಅಥವಾ ರಾಜಕಾರಣ ಅನಂತಕುಮಾರ್ ಹೆಗಡೆ ಅವ್ರನ್ನ ಬಿಡ್ತಾ? ನೋಡಿ, ಮೊದಲೇ ಹೇಳಿದೆ, ರಾಜಕಾರಣ ಆ ಕ್ಷಣದಲ್ಲಿ ಬಂದಿರತಕ್ಕಂಥ ಒಂದು ಅವಕಾಶ ಆಗಿತ್ತು, ಅದಷ್ಟೇ. ರಾಜಕಾರಣ ಯಾವತ್ತೂ ಕೂಡ ಯಾರ ಬದುಕಿನಲ್ಲಿಯೂ ಅದೇ ಬದುಕಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಯಾರಾದರೂ ಅಂದ್ಕೊಂಡಿದ್ದಿದ್ರೆ, ಹುಟ್ಟುವಾಗಲೇ ರಾಜಕಾರಣಿಯಾಗಿ ಹುಟ್ಟುತ್ತೇನೆ ಮತ್ತು ಸಾಯೋ ತನಕನೂ ರಾಜಕಾರಣಿಯಾಗಿ ಸಾಯ್ತೇನೆ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದ್ದಿದ್ದರೆ ಖಂಡಿತವಾಗಿ ಅವ್ರ ಬಗ್ಗೆ ನನಗೆ ಹೇಳಲಿಕ್ಕೆ ಏನೂ ಇಲ್ಲ. ನಾನು ಕೂಡ ಅದೇ ರೀತಿಯಲ್ಲೇ ನಾನು ಯೋಚನೆ ಮಾಡ್ಕೊಂಡು ಬಂದಿರತಕ್ಕಂಥವನು. ಮತ್ತು ಹಲವಾರು ನನ್ನ ಮಾತುಕತೆಗಳಲ್ಲಿ, ವೇದಿಕೆಗಳಲ್ಲಿ ಎಲ್ಲ ಕಡೆ ಹೇಳ್ತಿದ್ದೆ, ಹುಟ್ಟಬೇಕಾದ್ರೆ ನಾನೇನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ಮತ್ತು ಸಾಯಬೇಕಾದ್ರೆ ಖಂಡಿತವಾಗಿ ರಾಜಕಾರಣಿಯಾಗಿ ಸಾಯೋದಿಲ್ಲ. ಅಷ್ಟು ಸಾಕಾಯ್ತಾ ರಾಜಕಾರಣ ಅನಂತಕುಮಾರ್ ಹೆಗಡೆ ಅವರಿಗೆ? ಹಾಗಲ್ಲ, ಇದು ಬದುಕು. ಇದು ಬದುಕು. ನೋಡಿ, ಒಂದು ಬದುಕು ಎಷ್ಟು ವರ್ಷ ಇರುತ್ತೆ? ಒಂದು 20 ವರ್ಷ ಗೊತ್ತಿಲ್ಲದ ಹಾಗೆ ಕಳೆದು ಹೋಗುತ್ತೆ. ಕೊನೆಯ ಒಂದು 20ರಿಂದ ಹೆಚ್ಚು ಅಂತಂದರೆ ಒಂದು 60 ವರ್ಷದ ತನಕ ಸಾಧನೆಯನ್ನು ಮಾಡ್ಬೋದು. ಒಂದು 40 ವರ್ಷಗಳ ಅವಧಿ ಸಿಗುತ್ತೆ. ಬೇಡ, ಇನ್ನೂ ಸ್ವಲ್ಪ ಅತಿ ಆಸೆಯನ್ನು ಬದುಕಿನ ಬಗ್ಗೆ ಇಟ್ಟುಕೊಂಡು ಗಟ್ಟಿಯಾಗಿದ್ದರೆ 70 ವರ್ಷದ ತನಕ ಸಿಗ್ಬೋದು. ಒಂದು 50 ವರ್ಷಗಳ ಕಾಲ ನಮ್ಗೆ ಆಸಕ್ತಿ ಸಿಗುತ್ತೆ, ಸ್ವಲ್ಪ ಏನೋ ಮಾಡಬೇಕು ಅನ್ನುವಂಥದ್ದು. ಅದರಲ್ಲಿಯೂ ಕೂಡ ಪ್ರಾರಂಭದಲ್ಲಿ ಬದುಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಹೋಗ್ಬಿಡುತ್ತೆ. ಬದುಕಿನಲ್ಲಿ ಮೆಚುರಿಟಿ ಬರಬೇಕು ಅಂತಂದರೆ ಅದು ಅಧ್ಯಯನದಿಂದ ಬರೋದಿಲ್ಲ, ಅನುಭವದಿಂದನೇ ಬರಬೇಕು. 25-30 ವರ್ಷ ಆಗೋ ತನಕ ಬದುಕು ನಿಧಾನವಾಗಿ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಆಯಿತು, ಒಂದು 25-30 ವರ್ಷದಲ್ಲಿ ಏನೆಲ್ಲ ಮಾಡಲಿಕ್ಕಾಗತ್ತೆ? ಹಣೆ ಬರ ಏನೆಲ್ಲ ಮಾಡಲಿಕ್ಕಾಗತ್ತೆ? ಎಷ್ಟು ಅವಕಾಶಗಳು ಬರ್ತವೋ ಆ ಎಲ್ಲ ಅವಕಾಶಗಳನ್ನು ಬಳಸ್ಕೋಬೇಕು, ಬೆಳಿಬೇಕು, ಬದುಕಬೇಕು. ಮನುಷ್ಯನ ಬದುಕಿನಲ್ಲಿ ಖಾಲಿ ಯಾವುದೋ ಒಂದು ಟೇಸ್ಟ್, ನಾನು ಕಾಫಿ ಕುಡಿತಾ ಇದ್ದೀನಿ, ಜಗತ್ತಿನಲ್ಲಿ ಕಾಫಿ ಅಷ್ಟು ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ ನಾನೇನಾದರೂ ಹೇಳಿದಿದ್ರೆ ಬಹುತೇಕ ನಾನು ತುಂಬ ಚಿಕ್ಕ ವ್ಯಕ್ತಿ ಆಗ್ತೇನೆ. ಕಾಫಿಯೂ ಚೆನ್ನಾಗಿರುತ್ತೆ, ಟೀನೂ ಚೆನ್ನಾಗಿರುತ್ತೆ, ಹಾಲು ಚೆನ್ನಾಗಿರುತ್ತೆ, ಏನೇನೋ ಅದು ಎಲ್ಲ ಚೆನ್ನಾಗಿರುತ್ತೆ. ಬಹಳಷ್ಟು ಜನ ಪೊಲಿಟಿಷಿಯನ್ಸ್ನ ನಾವು ನೋಡಿದ್ದೀವಿ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನ ಕಟ್ಟಿದ್ದಾರೆ. ಆದರೆ ನೀವು ಹೇಳ್ತೀರಿ, ನಾನು ಸೊಸೈಟಿಗೆ ಏನನ್ನೋ ಕೊಡಬೇಕು ಅಂತಿದ್ದೀನಿ, ನ್ಯಾನೋ ಟೆಕ್ನಾಲಜಿ ಮೂಲಕ ಸೋಷಿಯಲ್ ವೆಲ್ನೆಸ್ನ ಕಾಪಾಡಬೇಕು ಅಂತಿದ್ದೀನಿ, ಹೆಲ್ತ್ ಕಾಪಾಡಬೇಕು ಅಂತಿದ್ದೀನಿ ಅಂತ ನ್ಯಾನೋ ಟೆಕ್ನಾಲಜಿ ಕಡೆಗೆ ಹೋಗ್ತಿದ್ದೀರಾ. ಸಾಮಾನ್ಯವಾಗಿ ರಾಜಕೀಯ ಅಂದರೆ ಥಿಂಕ್ ಬಿಗ್, ಡೂ ಬಿಗ್ ಅಂತ ಇರುತ್ತೆ. ನ್ಯಾನೋ ಈಸ್ ದ ಸ್ಮಾಲೆಸ್ಟ್ ಒನ್. ಐ ಆಮ್ ಕ್ಯೂರಿಯಸ್ ಅಬೌಟ್ ದ ಟೆಕ್ನಾಲಜಿ. ಆ ಪರಿಮಿತಿಯೇ ಬೇರೆ. ಮಿತಿ ಮತ್ತು ಪರಿಮಿತಿ, ಇದರ ಎರಡರಿಂದನೂ ಆಚೆ ಬಂದಾಗ ನಮಗೆ ಜಗತ್ತಿನ ಅನಾವರಣ ಆಗುತ್ತೆ. ಹೌದು, ನ್ಯಾನೋ ತುಂಬ ಚಿಕ್ಕದು, 10⁻⁹. ಕಣ್ಣಿಗೆ ಕಾಣದ, ಊಹಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ
ಒಂದು ಸ್ಟೇಟಸ್ ಅದು. ತುಂಬ ಜನಗಳಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಯಾರು ವಿಶೇಷ ಅಧ್ಯಯನ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಈ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಗೊತ್ತಿರುತ್ತೆ. ನನಗೂ ಚಿಕ್ಕಂದಿನಲ್ಲಿ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಅಲ್ಲಲ್ಲಿ ಪೇಪರ್ನಲ್ಲಿ ಬಂದಾಗ ಕುತೂಹಲ ಇರ್ತಿತ್ತು. ನಮ್ಮಲ್ಲಿ ಒಂದು ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾಳೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅಣುವಿನಲ್ಲಿ ಅಣು ಆಗಿರತಕ್ಕಂಥವನು ಭಗವಂತ, ದೊಡ್ಡದರಲ್ಲಿ ದೊಡ್ಡವನಾಗಿರ್ತಕ್ಕಂಥವನು ಭಗವಂತ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಹಾಗಿದ್ರೆ ಜಗತ್ತು ಎಷ್ಟು ಚಿಕ್ಕದಿದೆ ನೋಡ್ಬೋಣ, ಎಷ್ಟು ದೊಡ್ಡದಿದೆ ಅದೇನು ನಮಗೆ ಊಹೆಗೂ ಮಿಲುಕದ್ದು. ಆದರೆ ಚಿಕ್ಕದು ಎಷ್ಟಿದೆ ಅದನ್ನಾದರೂ ನೋಡೋ ಪ್ರಯತ್ನ ಮಾಡೋಣ ಅಂತ. ಆಗ ನ್ಯಾನೋ ತಂತ್ರಜ್ಞಾನದ ಒಂದು ಪರಿಚಯ ಆಯಿತು. ಕುತೂಹಲಕ್ಕೆ ಓದ್ತಾ ಇದ್ವಿ. ನಾನೇನು ತಾಂತ್ರಿಕ ತಜ್ಞನಲ್ಲ, ಇಂಜಿನಿಯರಿಂಗ್ ಮಾಡಿಲ್ಲ, ಸೈನ್ಸ್ ಓದಿಲ್ಲ. ಆದರೂ ಕೂಡ ಏನೋ ಒಂದು ರೀತಿಯ ಅಧ್ಯಯನ ನಮ್ಮನ್ನು ಆ ಕಡೆ ಎಳ್ಕೊಂಡು ಹೋಯಿತು. ನಮ್ಮ ಯೋಗಕ್ಕೆ ಒಳ್ಳೆಯ ವಿಜ್ಞಾನಿಗಳು ನಮ್ಮ ಸಂಪರ್ಕಕ್ಕೆ ಬಂದರು. ಅವರ ಸಂಪರ್ಕಕ್ಕೆ ನಾವು ಬಂದಾಗ ಅವರಿಂದನೂ ಹೆಚ್ಚು ಕಲಿತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಪಾಪ ಅವರು ಕೂಡ ದೊಡ್ಡ ಮನಸ್ಸಿನಿಂದ ನಮಗೆ ಕಲಿಸ್ತಾ ಹೋದರು. ಇವನೇನು ಸೈಂಟಿಸ್ಟ್ ಅಲ್ಲ, ಇವನಿಗೇನಿಗೂ ಗೊತ್ತಿಲ್ಲ, ಇವನ ಹತ್ರ ಯಾವುದು PhD ಇಲ್ಲ, ಯಾವುದೇ ರೀತಿಯ ತಾಂತ್ರಿಕ ಅರ್ಹತೆಗಳಿಲ್ಲ ಅಂತಲ್ಲ. ಪಾಪ ಅವರು ಕೂಡ ಚಿಕ್ಕ ಮಗುವಿನ ಥರ ಹೇಳ್ಕೊಡೋ ಹಾಗೆ ಅವರು ಕೂಡ ನಮ್ಗೆ ಕಲಿಸ್ತಾ ಹೋದರು. ಅವಕಾಶ ಕಲಿತ್ವಿ. ಇವತ್ತು ನನಗೆ ಅರ್ಥ ಆಗ್ತಾ ಇದೆ, ಮುಂದಿನ ತಲೆಮಾರಿನ ತಂತ್ರಜ್ಞಾನ ನ್ಯಾನೋ ತಂತ್ರಜ್ಞಾನ. ಹೇಗೆ ಒಂದು 30-40 ವರ್ಷಗಳ ಹಿಂದೆ IT ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಹೌದು, IT ಬಗ್ಗೆ ಮಾತಾಡ್ತಾ ಇದ್ವಿ. ಅವತ್ತಿನ ದಿವಸ ಒಂದು TV ಬಂದಾಗ, ಒಂದು ಕಂಪ್ಯೂಟರ್ ಬಂದಾಗ ಎಲ್ಲರಿಗೂ ಕುತೂಹಲ ಆಗ್ತಿತ್ತು. ಕೈಯಲ್ಲಿ ಮೊಬೈಲ್ ಬಂದಾಗ ಏನೋ ಒಂದು ರೀತಿ ಕುತೂಹಲ ಆಗ್ತಿತ್ತು. ಎಷ್ಟೋ ಸರಿ ನಾವು ಅದನ್ನು ಟೀಕೆ ಕೂಡ ಮಾಡ್ತಿದ್ವಿ. ಒಂದು ಕಂಪ್ಯೂಟರ್ ನೋಡಿಕೊಂಡು ಏನು ಇದು ಒಂದು ಡಬ್ಬ, ಏನು ಜಗತ್ತಿನಲ್ಲಿ ಭಾರಿ ಬದಲಾವಣೆ ಮಾಡಿಬಿಡ್ತದ ಅಂತ ಉಡಾಫೆಯ ಮಾತುಗಳನ್ನು ಹೇಳ್ತಾ ಇದ್ವಿ. ಆದರೆ ಇವತ್ತು IT ಇಲ್ಲದೇ ಬದುಕಿಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬದುಕಿನ ಭೂಮಿಯಿಂದ ಆಕಾಶದ ತನಕ, ಸಾಯಿಲ್ ಟು ಸ್ಪೇಸ್, IT ಇಟ್ ಈಸ್ ದೇರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಟ್ ಈಸ್ ದೇರ್. ಹಾಗೆಯೇ ಮುಂದಿನ ದಿವಸಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಪ್ರವೇಶ ಮಾಡದೇ ಇರತಕ್ಕಂಥ ಬದುಕಿನ ರಂಗವೇ ಇಲ್ಲ. ಅಷ್ಟರ ಮಟ್ಟಿಗೆ ಇದರ ವ್ಯಾಪ್ತಿ ಇದೆ. ಇವತ್ತು ಸ್ವಲ್ಪ ಮಟ್ಟಿಗೆ ಇದು ದೂರದ ತಂತ್ರಜ್ಞಾನ ಅಂತ ಅನಿಸಿರಬಹುದು. ಆದರೆ ಬದುಕಿನಲ್ಲಿ ಇದು ಕೆಲವು ವರ್ಷಗಳಲ್ಲಿ ಬಹುತೇಕ ನಮಗೆ ಊಹೆಗೂ ಅರ್ಥವಾಗದ ರೀತಿಯಲ್ಲಿ ಇದು ನಮ್ಮನ್ನು ಸುತ್ಕೊಂಡ್ಬಿಡುತ್ತೆ, ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಮಣ್ಣಿನಲ್ಲಿ ಫಲವತ್ತತೆಯನ್ನು ಬೆಳೆಸಬೇಕು ಅಂತಂದ್ರೆ ನ್ಯಾನೋ ತಂತ್ರಜ್ಞಾನ ಬೇಕು. ನಾಳೆ ಮಂಗಳಯಾನಕ್ಕೆ, ಆದಿತ್ಯಯಾನಕ್ಕೆ, ಗಗನಯಾನಕ್ಕೆ ಬೇಕಾಗಿರ್ತಕ್ಕಂಥ ಚಿಪ್ಗಳನ್ನು ತಯಾರು ಮಾಡಬೇಕಾದ್ರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ತಂತ್ರಜ್ಞಾನ ಇರಲಿ, ಅಥವಾ ಬಾಕಿ ಉನ್ನತ ತಂತ್ರಜ್ಞಾನ ಇರಲಿ, ಅಥವಾ ಎನರ್ಜಿ ಅಬ್ಸಾರ್ಬರ್ ಇರಲಿ, ಎಲ್ಲದನ್ನು ಮಾಡಬೇಕು ಅಂತಂದ್ರೂ ಕೂಡ ನ್ಯಾನೋ ಬೇಕು. ಸಾಯಿಲ್ ಟು ಸ್ಪೇಸ್. ನ್ಯಾನೋ ಟೆಕ್ನಾಲಜಿಯ ಸಿಕ್ಕುಗಳನ್ನು ಒಂಚೂರು ಬಿಡಿಸ್ಕೊಳ್ತಾ ಹೋಗೋಣ, ಹೆಂಗಿದು ವರ್ಕ್ ಆಗುತ್ತೆ ಅಂತ. ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ವೀಕ್ಷಕರೇ, ನಾವು ಈ ಹಿಂದೆ ಸಿಮ್ಗಳು ಇಷ್ಟು ದೊಡ್ಡ ಗಾತ್ರದ್ದಿದ್ದವು. ಅದಾದಮೇಲೆ ಟೆಕ್ನಾಲಜಿ ಬೆಳವಣಿಗೆ ಆಗ್ತಾ ಸಣ್ಣ ಸಿಮ್ ಆಯಿತು, ನ್ಯಾನೋ ಸಿಮ್ ಅಂತ ಬಂತು. ಹಾಗೆ ಈಗಾಗಲೇ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಹೋದರು. ದೊಡ್ಡ ಡಬ್ಬಗಳಿದ್ವು, ಇವಾಗ ಹ್ಯಾಂಡಿ ಇದೆ. ಆದರೆ ನ್ಯಾನೋ ಟೆಕ್ನಾಲಜಿ ನಿಮ್ಮ ಊಹೆಗೆ ನಿಲುಕದ್ದು, ನ್ಯಾನೋ ಟೆಕ್ನಾಲಜಿಯ ಬಳಕೆ ಇದೆಯಲ್ಲ, ಅದು ನಿಮ್ಮ ಊಹೆಗೆ ನಿಲುಕದ್ದು ಯಾವ ರೀತಿ ಅನ್ನೋದನ್ನು ನಾವು ಅನ್ವೈಂಡ್ ಮಾಡ್ತಾ ಹೋಗೋಣ. ನ್ಯಾನೋ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗುತ್ತೆ ಸರ್? ಇವಾಗ ನ್ಯಾನೋ ಅಂತ ಹೇಳ್ತೀವಿ. ನ್ಯಾನೋ ಅಂದರೆ ಸಣ್ಣದು ಅನ್ನೋದಂತೂ ಅರ್ಥ ಆಗಿದೆ. ಬಿಕಾಸ್ ಆಫ್ ಸಿಮ್, ಬಿಕಾಸ್ ಆಫ್ ಕಾರ್, ಟಾಟಾ ಅವರ ಕಾರಿಂದನೂ ನ್ಯಾನೋ ಅಂದರೆ ಒಂದು ಸಣ್ಣದು ಅನ್ನೋದು ಅರ್ಥ ಆಗಿದೆ. ಬಟ್ ಅದು ಆರೋಗ್ಯದಲ್ಲಿ, ಸ್ಪೇಸ್ನಲ್ಲಿ, ಟೆಕ್ನಾಲಜಿಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ಇವಾಗ ಒಂದು ನ್ಯಾನೋ ಕಣ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಿ? ಈಗ ನೋಡಿ, 10⁻⁹ ಅದು ಊಹೆಗೆ ನಿಲುಕದ ಒಂದು ಸಣ್ಣದು, ಅಷ್ಟು ಚಿಕ್ಕದದು. ಇದು ಹೇಗೆ ವರ್ಕ್ ಆಗುತ್ತೆ? ಜಗತ್ತಿನಲ್ಲಿ ತುಂಬ ಕಂಪನಿಗಳು ಈ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ.
ಇದು ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷಗಳಿಂದಲೂ ಕೂಡ ನ್ಯಾನೋ ತಂತ್ರಜ್ಞಾನ ಬಳಕೆಯಲ್ಲಿತ್ತು. ಆದರೆ ಅದರದ್ದು ಒಂದು ಹೈಪ್ ಇರಲಿಲ್ಲ. ಹೇಗೆ ಸಾವಿರಾರು ವರ್ಷದ ಹಿಂದೆ? ಅದು ಪಾಶ್ಚಾತ್ಯರಲ್ಲಿರಬಹುದು ಅಥವಾ ನಮ್ಮಲ್ಲಿ ಭಾರತೀಯರಲ್ಲಿರ್ಬೋದು, ಆಚರಣೆಯಲ್ಲಿತ್ತು. ಅನೇಕ ಇದರಲ್ಲಿ ನ್ಯಾನೋ ಪೇಂಟ್ಗಳನ್ನು ಮಾಡ್ತಾಯಿದ್ರು, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ದಲ್ಲಿ ಬಳಸ್ತಾಯಿದ್ರು, ಔಷಧಿಯಲ್ಲಿ ಬಳಸ್ತಾಯಿದ್ರು, ಬಣ್ಣಗಳಲ್ಲಿ ಬಳಸ್ತಾಯಿದ್ರು. ಹೀಗೆ ಅನೇಕ ಕಡೆಗಳಲ್ಲಿ ನಮ್ಮಲ್ಲಿ ಇವತ್ತು ಆಯುರ್ವೇದದಲ್ಲಿ ಭಸ್ಮಗಳು ಅಂತ ನಾವು ಕರಿತೀವಿ. ಸುವರ್ಣ ಭಸ್ಮ, ರಜತ ಭಸ್ಮ, ಲೋಹ ಭಸ್ಮ, ತಾಮ್ರ ಭಸ್ಮ, ಅಭ್ರಕ ಭಸ್ಮ, ಹೀಗೆ ಬೇರೆ ಬೇರೆ ಭಸ್ಮಗಳನ್ನು ಕರಿತೀವಿ. ಆಯುರ್ವೇದದಲ್ಲಿ ಅದನ್ನು ಬಳಸ್ತಾರೆ, ಇವತ್ತು ಕೂಡ ಬಳಸ್ತಾ ಇದ್ದಾರೆ. ಭಸ್ಮಗಳು ಅಂತಂದರೆ ಇವತ್ತು ಆಯುರ್ವೇದ ತಂತ್ರಜ್ಞರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅದು ಕೂಡ ನ್ಯಾನೋ ಅಂತ ಹೇಳ್ತಾರೆ. ಆದರೆ ಅವತ್ತಿನ ದಿವಸ ಹೌದಾಗಿರ್ಬೋದು, ಹೌದು ಕೂಡ, ಆದರೆ ಆ ಕ್ಯಾರೆಕ್ಟರೈಸೇಷನ್ ಟೆಕ್ನಾಲಜಿ ಅಷ್ಟು ಮೆಚ್ಯೂರ್ಡ್ ಆಗಿರಲಿಲ್ಲ ಅವತ್ತಿನ ದಿವಸ, ಸಾವಿರಾರು ವರ್ಷದ ಹಿಂದೆ. ಇವತ್ತು ನಾವು ನೋಡ್ತೀವಿ ಅದನ್ನು. ಹೌದು, ನ್ಯಾನೋ ಅಂತಂದರೆ ಯಾವ ಸೈಜಲ್ಲಿದೆ, ಯಾವ ಶೇಪ್ನಲ್ಲಿದೆ, ಎಷ್ಟಿದೆ, ಡೆನ್ಸಿಟಿ ಎಷ್ಟಿದೆ, ಅದು ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲದನ್ನು ಕೂಡ ಕ್ಯಾರೆಕ್ಟರೈಸೇಷನ್ ನಾವು ಮಾಡ್ತೀವಿ. ಈಗ ನ್ಯಾನೋ ಅಂದ ತಕ್ಷಣ ಒಂದು ಸಣ್ಣದು ಒಂದು ವಸ್ತುವನ್ನು ಚಿಕ್ಕದು ಮಾಡ್ತಾ 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 ನಾವು ನ್ಯಾನೋಕ್ಕೆ ಹೋದರೆ ಅಷ್ಟೇ ಅಲ್ಲ, ನ್ಯಾನೋದಲ್ಲಿ ತುಂಬ ಅದೊಂದು ವಿಸ್ತಾರವಾಗಿರ್ತಕ್ಕಂಥ ಜಗತ್ತು. ನಾವು ಏನು ನೋಡ್ತೀವೋ ಜಗತ್ತು ಹಾಗಿರುವುದಿಲ್ಲ ಅಲ್ಲಿ. ಈಗ ಉದಾಹರಣೆಗೆ ನಾವು ಕೈನಲ್ಲಿ ಬಂಗಾರ ಹಾಕಿರ್ತೀವಿ. ಇದೇ ಬಂಗಾರವನ್ನು ನಾವು ನ್ಯಾನೋ ಪಾರ್ಟಿಕಲ್ಗೆ ಕನ್ವರ್ಟ್ ಮಾಡಿದಾಗ ಅದರ ನೇಚರ್ ಎಂಟೈರ್ಲಿ ಡಿಫ್ರೆಂಟ್, ಹೈಲಿ ವೈಬ್ರೆಂಟ್. ಅದು ಅದರ ಭೌತಿಕ ಒಂದು ಸ್ವರೂಪ, ಅದರ ರಾಸಾಯನಿಕ ಸ್ವರೂಪ, ಅದರ ಬೇರೆ ಬೇರೆ ಅಪ್ಲಿಕೇಶನ್ಸ್, ಇದು ಎಲ್ಲದೂ ಕೂಡ ಡಿಫ್ರೆಂಟ್ ಆಗುತ್ತೆ. ಈಗ ಕೇವಲ ಬಂಗಾರವನ್ನು ನಾವು ಆಭರಣಗಳಿಗೆ ಅಂತ ಬಳಸ್ತೀವಿ ನೋಡಿ, ಚಿಕ್ಕದಾಗ್ತಾ ಹೋಯ್ತದು. ಇವತ್ತು ಚಿಪ್ಗಳಲ್ಲಿ ಬಳಸ್ತಾ ಇದ್ದೀವಿ. ಔಷಧಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಬಳಸ್ತಾ ಇದ್ರು. ಹಾಗೆಯೇ ಚಿಕ್ಕದು ಆಗ್ತಾ ಆಗ್ತಾ ಹೋದಾಗ ಅದರ ವ್ಯಾಪ್ತಿ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಉದಾಹರಣೆಗೆ ಇವತ್ತು ಒಂದು ಸಣ್ಣದು 1 ಸೆಂಟಿಮೀಟರ್ ಕ್ಯೂಬಿಕ್ ಸೆಂಟಿಮೀಟರ್ ಒಂದು ಗೋಲ್ಡನ್ನು ತಗೊಳ್ಳಿ ಅಥವಾ ಕಬ್ಬಿಣವನ್ನು ತಗೊಳ್ಳಿ, ತಾಮ್ರವನ್ನು ತಗೊಳ್ಳಿ, ಅದರದ್ದು ಕ್ಷೇತ್ರ ವ್ಯಾಪ್ತಿ ಎಷ್ಟಿರುತ್ತೆ, ಅದರ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ. ಆದರೆ ಅದನ್ನು ಸ್ಪ್ಲಿಟ್ ಮಾಡ್ತಾ 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 ನ್ಯಾನೋಕ್ಕೆ ಹೋದರೆ ನಿಮಗೆ ಒಂದು 8-10 ಗ್ರಾಮ್ಗಳಲ್ಲಿ ಬಂಗಾರದ 8-10 ಗ್ರಾಮ್ ಬಂಗಾರದಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಂಗೆ ಹೊದಿಕೆಯನ್ನು ಹೊದಿಸ್ಬಿಡ್ಬೋದು. ಒಂದು ಫುಟ್ಬಾಲ್ ಸ್ಟೇಡಿಯಂಗೆ ಅಂದರೆ ಸರ್ಫೇಸ್ ಏರಿಯಾ ಅವೈಲಬಿಲಿಟಿ. ನ್ಯಾನೋ ಅಂದರೆ ಸುಮ್ಮನೆ ಜನಸಾಮಾನ್ಯರ ಭಾಷೆಯಲ್ಲಿ ನಾನು ಹೇಳ್ತೀನಿ, ನ್ಯಾನೋ ಅಂತಂದ್ರೆ ಎಷ್ಟು ದೊಡ್ಡದು. ನೀವು ಕಣ್ಣು ರೆಪ್ಪೆಯನ್ನು ಮಿಟುಕಿಸ್ತೀರಿ, ಎಷ್ಟು ಹೊತ್ತು ಬೇಕಾಗುತ್ತೆ? ಫ್ರಾಕ್ಷನ್ ಆಫ್ ಸೆಕೆಂಡ್, ಲೆಸ್ ದೆನ್. ಕಣ್ಣು ರೆಪ್ಪೆಯನ್ನು ಮಿಟುಕಿಸೋದ್ರ ಒಳಗಡೆ ನಿಮ್ಮ ಉಗುರು ಎಷ್ಟು ಬೆಳೆದಿರುತ್ತೆ? ವೆರಿ 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 ಲೆಸ್. ದಟ್ ಈಸ್ 1 ನ್ಯಾನೋಮೀಟರ್. ಅದು 1 ನ್ಯಾನೋಮೀಟರ್. ದಟ್ಸ್ 1 ನ್ಯಾನೋಮೀಟರ್. ನೀವು ಅದನ್ನು ಹೇಗೆ ಅಳತೆ ಮಾಡ್ತೀರಿ? ಇದು ನಿಮ್ಮ ಊಹೆಗೂ ನಿಲುಕದ್ದು. ಹೌದು. ಸೊ ಹೀಗೆ ಅಷ್ಟು ಚಿಕ್ಕದಾಗಿರತಕ್ಕಂಥ ಕ್ಷೇತ್ರದ ಸರ್ಫೇಸ್ ವ್ಯಾಲ್ಯೂ, ಇದರ ಆಧಾರದ ಮೇಲೆ ಬೇರೆ 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 ಅನೇಕ ಸಂಶೋಧನೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ವೈಬ್ರೆಂಟ್ ನೇಚರ್, ನ್ಯಾನೋ ಕನ್ವರ್ಟ್ ಆದಾಗ ಒಂದು ಮೆಟಲ್, ಒಂದು ಪಾಲಿಮರ್ ಅಥವಾ ಮತ್ತೇನೋ ಒಂದು ವಸ್ತು, ಅದು ನ್ಯಾನೋ ಕನ್ವರ್ಟ್ ಆದಾಗ ಹೇಗೆ ವರ್ತನೆ ಮಾಡುತ್ತೆ, ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಹೋದರು. ಒಂದು ಜನಸಾಮಾನ್ಯರ ಪ್ರಶ್ನೆ ಕೇಳ್ತೀನಿ ನಾನು. ಈಗ ವಸ್ತು ಎಷ್ಟು ದೊಡ್ಡದಿರುತ್ತೋ ಅದರ ಬಳಕೆ ಅಷ್ಟು ದೊಡ್ಡದಿರುತ್ತೆ ಅನ್ನೋದು ಜನಸಾಮಾನ್ಯರ ಆಲೋಚನೆ. ವಸ್ತು ಎಷ್ಟು ಸಣ್ಣದಾಗುತ್ತೋ ಅದರ ಬಳಕೆ ಅಷ್ಟು ಕಡಿಮೆ ಆಗುತ್ತೆ ಅಂತ. ಆದರೆ ನ್ಯಾನೋದಲ್ಲಿ ಇದು ಉಲ್ಟಾ ಇದೆ. ನ್ಯಾನೋವನ್ನು ಎಷ್ಟು ಎಫೆಕ್ಟಿವ್ಲಿ ನಾವು ಬಳಸ್ಕೊಳ್ತೀವೋ ಅದರ ವ್ಯಾಪ್ತಿ ಅಷ್ಟು ದೊಡ್ಡದಿದೆ. ಹೌ ಇಟ್ ವರ್ಕ್ಸ್, ಹೆಂಗೆ ವರ್ಕ್ ಆಗುತ್ತೆ ಅದು? ಉದಾಹರಣೆಗೆ ನ್ಯಾನೋ ಚಿಪ್, ಇವತ್ತು ನ್ಯಾನೋ ಸಿಮ್ಗಳು ಅಂತ ಬಂದಿದೆ. ಹೌದು, ಹೆಸರಿಗೆ ನ್ಯಾನೋ ಸಿಮ್, ಅದರ ಕಣ್ಣಿಗೆ ಕಾಣುತ್ತೆ. ಹೌದು. ಒಂದು ನ್ಯಾನೋ ಪಾರ್ಟಿಕಲ್ ಅಂತ ಅಂದರೆ ಅದು ಸೈಜ್ ಎಷ್ಟಾರು ಇರ್ಬೋದು. ಅದು 1 ನ್ಯಾನೋಮೀಟರ್ ಇರ್ಬೋದು, 10 ನ್ಯಾನೋಮೀಟರ್ ಇರ್ಬೋದು, ಒಂದು 100 ನ್ಯಾನೋಮೀಟರ್ ಇರ್ಬೋದು, 500 ನ್ಯಾನೋಮೀಟರ್ ಇರ್ಬೋದು. ಒಂದು ನ್ಯಾನೋ ಪಾರ್ಟಿಕಲ್ ಅಂತ ನಾವು ಕರಿತೀವಿ. ಇದ್ರ ಎಷ್ಟು ಆಟೋಮ್ಗಳಿರ್ತವೆ?
ಬಿಲಿಯನ್ಸ್ ಆಫ್ ಅಟೋಮ್ಸ್ಗಳು ಒಂದು ನ್ಯಾನೋ ಇದರಲ್ಲಿ ಇರ್ತವೆ. ಇವತ್ತು ಕಂಪ್ಯೂಟರ್, ಕ್ವಾಂಟಮ್ ಕಂಪ್ಯೂಟರ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ. ಕ್ವಾಂಟಮ್ ಕಂಪ್ಯೂಟರ್ ಅಂತಂದರೆ ಏನು? ಕ್ವಾಂಟಮ್ ಟೆಕ್ನಾಲಜಿ ಅಂತಂದರೆ ಏನು? ನಾವು ಅದರಲ್ಲಿ ಒಳಗಡೆ ಹೇಗೆ ಕೋಡಿಂಗ್ ಮಾಡ್ತೀವಿ, ಹೇಗೆ ಮೆಮೊರಿಯನ್ನು ತುಂಬ್ತೀವಿ, ಈ ತಂತ್ರಜ್ಞಾನವೇ ಬೇರೆ. ಹಾಗೆಯೇ ನ್ಯಾನೋ ಪಾರ್ಟಿಕಲ್, ಕ್ವಾಂಟಮ್ ಇದ್ದಿದ್ದನ್ನು ನ್ಯಾನೋಕ್ಕೆ ಹೋದಾಗ ಅಲ್ಲೊಂದು ಬಿಲಿಯನ್ಸ್ ಆಫ್ ನ್ಯಾನೋ ಕ್ವಾಂಟಮ್ ಏನಿದೆ, ಅಣುಗಳಿದೆ, ಪರಮಾಣುಗಳೇನಿದೆ, ಅದೆಲ್ಲ ಸೇರಿದಾಗ ಒಂದು ನ್ಯಾನೋಮೀಟರ್ ಆಗುತ್ತೆ, ಒಂದು ನ್ಯಾನೋ ಪಾರ್ಟಿಕಲ್ ಆಗುತ್ತೆ. ಅದು ಆದರೂ ಕಣ್ಣಿಗೆ ಕಾಣೋದಿಲ್ಲ. ಸೊ ಇದನ್ನು ಬಳಸ್ಕೊಂಡು ನೀವು ಚಿಪ್ ಮಾಡ್ತೀರಿ ಅಂತಂದರೆ ನಾಳೆ ಅದು ಎಷ್ಟು ಚಿಕ್ಕದಿರ್ಬೋದು, ನಿಮ್ಮ ಮೊಬೈಲ್ ಎಷ್ಟು ಚಿಕ್ಕದಾಗಬಹುದು, ನಿಮ್ಮ ಟಿ ವಿ ಸ್ಕ್ರೀನ್ ಎಷ್ಟು ತೆಳಗಾಗಬಹುದು, ನಿಮ್ಮ ಅಪ್ಲಿಕೇಶನ್ಸ್. ಉದಾಹರಣೆಗೆ ಸುಮ್ಮನೆ ಇವತ್ತು ಮೆಡಿಕಲ್ ಸೈನ್ಸ್ ಬಗ್ಗೆ ನಾನು ಹೇಳ್ಬೋದಾದರೆ, ಬಾಡಿ ಮೀನ್ಸ್ ದ ಬಿಲಿಯನ್ಸ್ ಆಫ್ ಬಾಡಿ ಸೆಲ್ಸ್. ಈ ಬಾಡಿ ಸೆಲ್ ಎಷ್ಟು ದೊಡ್ಡದಿರುತ್ತೆ? ಏನೊಂದು 10 ರಿಂದ 15 ಮೈಕ್ರಾನ್ ಸೈಜ್ ಇರುತ್ತೆ. ಇವತ್ತು ನಾವು ಔಷಧಿಯನ್ನು ಕೊಡ್ತೀವಿ, ಅದು ಸರ್ಫೇಸ್ ಅಪ್ಲಿಕೇಶನ್ ಇರಬಹುದು, ಅಥವಾ ಓರಲ್ ಅಪ್ಲಿಕೇಶನ್ ಇರ್ಬೋದು, ಅಥವಾ IV ಮುಖಾಂತರ ಇರ್ಬೋದು. ಏನೋ ಒಂದು ಅಪ್ಲಿಕೇಶನನ್ನು ನಾವು ಕೊಡ್ತೀವಿ. ಇದು ಸೆಲ್ಯುಲರ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದೆಯಾ? ಮುಂಚೆ ನಮಗೆ ಆ ಜೀವಕೋಶಗಳ ತನಕ ಹೋಗಿ ಅಧ್ಯಯನ ಮಾಡ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ, ತಂತ್ರಜ್ಞಾನ ಅಷ್ಟು ಬೆಳೆದಿರಲಿಲ್ಲ. ಇವತ್ತು ನಾವು ನ್ಯಾನೋ ಪಾರ್ಟಿಕಲ್ ತೊಗೊಂಡಾಗ ಅದು ಸೆಲ್ಯುಲರ್ ಲೆವೆಲಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಹೌ ಇಟ್ ಈಸ್ ಎಫೆಕ್ಟಿವ್ ಅಂದರೆ, ಕದಂಬ ಮೂಲಕ ಹಲವಾರು ಪ್ರಾಡಕ್ಟ್ಗಳನ್ನು ನೀವು ಈಗಾಗಲೇ ಜನರಿಗೆ ಕೊಡ್ತಾ ಇದ್ದೀರಾ. ಆ್ಯಂಡ್ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಕೂಡ ನೀವು ಕೊಡ್ತಾ ಇದ್ದೀರಾ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಆಮೇಲೆ ಬರೋಣ, ಮೊದಲಿಗೆ ಪ್ರಾಡಕ್ಟ್ಗಳ ಬಗ್ಗೆ ಬರೋಣ. ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಪ್ರಾಡಕ್ಟ್ಸ್? ಬಿಕಾಸ್ ಆಫ್ ಸೈಜ್. ಓಕೆ, ಬಿಕಾಸ್ ಆಫ್ ಸೈಜ್. ಮತ್ತೊಂದು ಎರಡನೇದು ಬಿಕಾಸ್ ಆಫ್ ಸರ್ಫೇಸ್ ಏರಿಯಾ ಅವೈಲಬಿಲಿಟಿ. ನಾವು ಸಾವಿರಾರು ವರ್ಷದಿಂದ ಗಿಡಮೂಲಿಕೆಗಳನ್ನು ಬಳಸ್ತಾ ಬಂದಿದ್ವಿ. ಔಷಧಿಗಿರ್ಬೋದು, ಆಹಾರಕ್ಕಿರ್ಬೋದು, ಅಥವಾ ನಮ್ಮ ಬ್ಯೂಟಿ ಪ್ರಾಡಕ್ಟಲ್ಲಿರ್ಬೋದು. ಗಿಡಮೂಲಿಕೆಗಳೇ ನಮ್ಮ ಬದುಕಿನ ಮೂಲ ಸ್ರೋತ ಆಗಿತ್ತು, ಶಕ್ತಿಯಾಗಿದ್ವು. ಇತ್ತೀಚೆಗೆ ಅಲೋಪತಿ ಆ ಸಿಸ್ಟಮ್ ಬೆಳೆದು ಬಂದ ನಂತರದಲ್ಲಿ ಕೆಮಿಕಲ್ ಮಾಲಿಕ್ಯೂಲ್ಸನ್ನು ನಾವು ಬಳಸಲಿಕ್ಕೆ ಶುರು ಮಾಡಿದ್ವಿ. ನಾನು ಮೆಡಿಕಲ್ ಸೈನ್ಸ್ನಲ್ಲೇ ಹೇಳ್ತೀನಿ. ಮುಂಚೆ ಇದೇ ಗಿಡಗಳು, ಇದೇ ಬೇರುಗಳು, ಇದೇ ಹೂವುಗಳು, ಹಣ್ಣುಗಳು ನಮ್ಮ ಬದುಕನ್ನು ಬೆಳೆಸಿದ್ವು, ನಮ್ಮ ಬದುಕನ್ನು ಕಾಯ್ದಿಟ್ಕೊಂಡಿದ್ವು. ಆಯುರ್ವೇದಕ್ಕೆ ನಾವು ಹೇಳ್ತೀವಿ ಮದರ್ ಆಫ್ ಆಲ್ ಮೆಡಿಸಿನ್ಸ್ ಅಂತ. ಸುಮಾರೊಂದು 5,000 ವರ್ಷ ಅಂತ ಹೇಳ್ತಾರೆ. ಅದಕ್ಕಿಂತಲೂ ಎಷ್ಟೋ ಸಾವಿರ ವರ್ಷಗಳ ಮುಂಚಿಂದನೂ ಕೂಡ ಈ ಹರ್ಬಲ್ ಮೆಡಿಸಿನ್ ಚಾಲ್ತಿಯಲ್ಲಿತ್ತು. ಅದೇ ನಮ್ಮನ್ನು ಬದುಕಿಸ್ಕೊಂಡು ಬಂದಿದ್ದು. ಇವತ್ತಿನ ಆಧುನಿಕ ಔಷಧೀಯ ಪದ್ಧತಿ ಇದು ಬಂದು ಕೇವಲ ಒಂದು 100-150 ವರ್ಷ ಆಯ್ತು ಅಷ್ಟೇ, ಅದಕ್ಕಿಂತ ಹಿಂದಿಂದಲ್ಲ ಇದು. ಹಾಗಿದ್ರೆ ಅವು ಹೇಗೆ ಕೆಲಸ ಮಾಡ್ತಾ ಇದ್ವು? ಇಟ್ಸ್ ಎ ಪ್ರೂವನ್ ಟೆಕ್ನಾಲಜಿ, ಪ್ರೂವನ್ ಪ್ಲ್ಯಾಟ್ಫಾರ್ಮ್. ನಮ್ಮ ಹತ್ರ ಎಲ್ಲದೂ ಸಿಗ್ತವೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ನಾವು ಹೇಳ್ತೀವಿ ಆರ್ಗನ್ ಸ್ಪೆಸಿಫಿಕ್ ಹರ್ಬ್ಸ್ ಇದ್ದಾವೆ ನಮ್ಮಲ್ಲಿ. ಅಶ್ವಗಂಧ ಹೇಗೆ ಕೆಲಸ ಮಾಡುತ್ತೆ, ಕೇಸರಿ ಹೇಗೆ ಕೆಲಸ ಮಾಡುತ್ತೆ, ಶತಾವರಿ ಹೇಗೆ ಕೆಲಸ ಮಾಡುತ್ತೆ, ಹೀಗೆ ಸಾವಿರ ಪ್ಲ್ಯಾಂಟ್ಗಳನ್ನು, ಗಿಡ ಮೂಲಿಕೆಗಳನ್ನು ಗುರುತಿಸಿ ಅದರ ನೇಚರ್ ಹೇಗಿರುತ್ತೆ ಏನು ಅನ್ನುವಂಥದ್ದನ್ನೆಲ್ಲ ಕ್ಯಾರೆಕ್ಟರೈಸೇಷನ್ ಮಾಡಿ ನಮ್ಮ ಹಿರಿಯರು ನಿಘಂಟುಗಳನ್ನೇ ಬರೆದಿಟ್ಟಿದ್ದಾರೆ. ಆದರೆ ಏನಾಗ್ತಾ ಇತ್ತು, ನಾವು ಸಾಮಾನ್ಯವಾಗಿ ಅಲೋಪತಿಕ್ ಮೆಡಿಸಿನ್ದಲ್ಲಿ ಮತ್ತು ಆಯುರ್ವೇದಿಕ್ ಮೆಡಿಸಿನ್ದಲ್ಲಿ ಒಂದು ವ್ಯತ್ಯಾಸ, ಸಾಮಾನ್ಯವಾಗಿ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ, ಆಯುರ್ವೇದಿಕ್ ಮೆಡಿಸಿನ್ ಇದು ಸ್ವಲ್ಪ ಸ್ಲೋ. ರೈಟ್. ಅಲೋಪತಿಕ್ ಮೆಡಿಸಿನ್ ಬೇಗ ತಾಗತ್ತೆ. ಯಾಕೆ? ಅಲೋಪತಿಕ್ ಮೆಡಿಸಿನ್ ಕೆಮಿಕಲ್ ಮಾಲಿಕ್ಯೂಲ್ಸ್, ರಾಸಾಯನಿಕಗಳು. ಆಯುರ್ವೇದಿಕ್ ಮೆಡಿಸಿನ್ ಇದು ನ್ಯಾಚುರಲ್ ಮಾಲಿಕ್ಯೂಲ್ಸ್. ನೀವು ತಗೊಂಡಾಗ ಬಾಡಿಯಲ್ಲಿರ್ತಕ್ಕಂಥ ಎಂಜೈಮ್ಗಳು ಬಿಕಾಸ್ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದು ಅವುಗಳನ್ನು ಜೀರ್ಣ ಮಾಡಿಬಿಡ್ತವೆ. ಆಯುರ್ವೇದಿಕ್ ಔಷಧಿಗಳನ್ನು ಜೀರ್ಣ ಮಾಡಿಬಿಡ್ತವೆ. ಬಾಡಿಯಲ್ಲಿರ್ತಕ್ಕಂಥ ಕಿಣ್ವಗಳು ಅಂತ ಕರಿತೀವಿ, ಎಂಜೈಮ್ಸ್ ಅಂತ ಕರಿತೀವಿ, ಅದು ಅದನ್ನು ಜೀರ್ಣ ಮಾಡಿಬಿಡ್ತವೆ. ಬಾಡಿಯಲ್ಲಿ ಅಬ್ಸಾರ್ಬ್ ಆಗ್ತಕ್ಕಂಥ ತುಂಬ ಕಡಿಮೆ.
ಕಡಿಮೆ ಪ್ರಮಾಣದ ಅಬ್ಸಾರ್ಬ್ ಆದಾಗ ಎಫಿಕಸಿ ಕೂಡ ಅಷ್ಟೇ ಕಡಿಮೆ ಆಗಿರಬೇಕು. ಹೌದು. ಆದರೆ ಕೆಮಿಕಲ್ ಮಾಲಿಕ್ಯೂಲ್ಸನ್ನು ತೊಗೊಂಡಾಗ ಬಾಡಿ ಎನ್ಸೈಮ್ಸ್ ಏನಿರ್ತವೆ ಅದು ಕನ್ಫ್ಯೂಸ್ ಆಗ್ತವೆ, ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಬಾಡಿ ಅಬ್ಸಾರ್ಬ್ ಮಾಡುತ್ತೆ. ಆಗ ಬಯೋ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಬಯೋ ಅವೈಲಬಿಲಿಟಿ ಜಾಸ್ತಿ ಆದಾಗ ಎಫಿಕಸಿನೂ ಜಾಸ್ತಿ ಆಗಬೇಕು. ನಾವೇನು ಮಾಡಿದ್ವಿ ಇದರಲ್ಲಿ, ಆ ಮಾಡರ್ನ್ ಟೆಕ್ನಾಲಜಿನೂ ತೊಗೊಂಡ್ವಿ. ಓಕೆ, ಹೇಗೆ? ಉದಾಹರಣೆಗೆ ಕೆಮಿಕಲ್ ಮಾಲಿಕ್ಯೂಲ್ ಎನ್ಸೈಮ್ಸ್ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಹಿಂದಿನ ಪದ್ಧತಿಗಳಲ್ಲಿರ್ತಕ್ಕಂಥ ಬಂಗಾರವನ್ನೇ ತೊಗೊಂಡ್ವಿ, ಗೋಲ್ಡನ್ನು ತೊಗೊಂಡ್ವಿ, ಅದನ್ನು ನ್ಯಾನೋ ಕನ್ವರ್ಟ್ ಮಾಡಿದ್ವಿ. ಇಲ್ಲಿ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಗಿಡಮೂಲಿಕೆಗಳನ್ನು ತೊಗೊಂಡ್ವಿ, ಅದನ್ನು ಕೂಡ ನ್ಯಾನೋ ಕನ್ವರ್ಟ್ ಮಾಡಿದ್ವಿ. ಆ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ ಮೇಲೆ ಈ ಹರ್ಬಲ್ ನ್ಯಾನೋ ಪಾರ್ಟಿಕಲ್ಸನ್ನು ನಾವು ಲೋಡ್ ಮಾಡಿದ್ವಿ, ಬಾಡಿಯಲ್ಲಿ ಕೊಟ್ವಿ. ಎಷ್ಟು ಸುಂದರವಾಗಿ ಬಾಡಿ ಅಬ್ಸಾರ್ವ್ ಮಾಡಲಿಕ್ಕೆ ಶುರು ಮಾಡ್ತು. ಸುಮಾರು ಒಂದು 25 ವರ್ಷದ ಅಧ್ಯಯನ ಇದೆ ಇದರಿಂದಗಡೆ. ಒಂದು ಔಷಧಿಯನ್ನು ನಾವು ಜನರಿಗೆ ಕೊಡಬೇಕಾದ್ರೆ ಅದರ ಹಿಂದ್ಗಡೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಅಧ್ಯಯನ ಇರುತ್ತೆ. ಹಾಗೆಯೇ ನಾವು ಮನಸ್ಸಿಗೆ ಬಂದಿದೆ ಅದಕ್ಕೋಸ್ಕರ ಏನೋ ಮಾಡಿದ್ವಿ ಕೊಟ್ವಿ, ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ. ಆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದನ್ನು ಸೆಲ್ಯುಲರ್ ಅಪ್ಟೇಕ್ ಎಷ್ಟಿರುತ್ತೆ, ಅದರದ್ದು ಟಾಕ್ಸಿಸಿಟಿ ಏನು, ಎಫಿಕಸಿ ಏನು, ಅಷ್ಟ ನಂತರದಲ್ಲಿ ಬೇರೆ ಎನಿಮಲ್ ಮಾಡೆಲಿಂಗ್ ಹೇಗೆ, ಆಮೇಲೆ ಹ್ಯೂಮನ್ ಟ್ರಯಲ್ ಹೇಗೆ, ಇದೆಲ್ಲದನ್ನು ಹಂತ ಹಂತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆಲ್ ಎಸ್ಟಾಬ್ಲಿಷ್ಡ್ ರೆಗ್ಯುಲೇಟರಿ ಸಿಸ್ಟಮ್ ಇಟ್ ಈಸ್ ದೇರ್. ವಿ ಹ್ಯಾವ್ ಟು ಫಾಲೋ ದ್ಯಾಟ್. ಹೀಗೆ ಮಾಡಿದಾಗ ನಮಗೆ ಗೊತ್ತಾಯಿತು. ಇದ್ರ ಮತ್ತೊಂದು ಬ್ಯೂಟಿ ಹೇಳ್ತೀನಿ. ಈ ನ್ಯಾನೋ ಕಣಗಳನ್ನು ನಾವು ಮಾಡಿ ಅದರ ಮೇಲೆ ಹರ್ಬಲ್ ನ್ಯಾನೋ ಪಾರ್ಟಿಕಲ್ಸನ್ನು ಲೋಡ್ ಮಾಡಿದಾಗ ಮುಂಚೆ ನಾವೇನು ಒಂದು 10 ml ಕುಡಿತಿದ್ವಿ, ಔಷಧಿ ಕುಡಿತಿದ್ವಿ. ಅದರಲ್ಲಿ ನಾಟ್ ಇವನ್ 0.1 ml ಬಾಡಿ ಅಬ್ಸಾರ್ವ್ ಮಾಡ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಆದರೆ ಈ ನ್ಯಾನೋ ಪಾರ್ಟಿಕಲ್ಗೆ ನಾವು ಅದನ್ನು ಎನ್ಕ್ಯಾಪ್ಸುಲೇಟ್ ಮಾಡಿ ಕೊಟ್ಟ ನಂತರದಲ್ಲಿ 100% ಒಳಗಡೆ ಹೋಗುತ್ತೆ. 100% ಒಳಗಡೆ ಹೋಗುತ್ತೆ, ಪೆನಿಟ್ರೇಟ್ ಆಗುತ್ತೆ. ಬಿಕಾಸ್ ಆಫ್ ಸರ್ಫೇಸ್ ಏರಿಯಾ ಅವೈಲಬಿಲಿಟಿ. ನೀವು ಮುಂಚೆ 10 ml ತಗೋಬೇಕಿತ್ತು, ಇವತ್ತು ನಾಟ್ ಇವನ್ 1 ml. ಅದು ಈ ನ್ಯಾನೋ ಪಾರ್ಟಿಕಲ್ಗೆ ಎನ್ಕ್ಯಾಪ್ಸುಲೇಟ್ ಮಾಡಿ ನಾವು ಕೊಟ್ಟಾಗ ಔಷಧಿಯೂ ತುಂಬ ಕಡಿಮೆ ಸಾಕಾಗುತ್ತೆ, ಬಯೋ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ, ಸ್ಟೆಬಿಲಿಟಿ ಬರುತ್ತೆ, ಎಫಿಕಸಿ ಬರಲೇಬೇಕು. ಸೊ ಹೀಗೆ ಆದಷ್ಟು ಅದರ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ. ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಎಷ್ಟೋ ಸರಿ ಹೇಳ್ತೀವಿ, ಒಂದು ವ್ಯಕ್ತಿತ್ವವನ್ನು ಅಳಿಬೇಕಾದ್ರೆ ಅವನು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದು ತುಂಬ ಮುಖ್ಯ ಅಲ್ಲ. ಚಿಕ್ಕ ಕೆಲಸಗಳನ್ನು ಎಷ್ಟು ಸುಂದರವಾಗಿ ಮಾಡ್ತಾನೆ ಅದು ತುಂಬ ಇಂಪಾರ್ಟೆಂಟ್. ಅವನ ಶಿಸ್ತಿನ ಬದುಕು, ಒಬ್ಬ ವ್ಯಕ್ತಿಯ ಶಿಸ್ತಿನ ಬದುಕು ಅವನು ಹಾಕೋ ಸೂಟ್ ಬೂಟ್ನಲ್ಲಿ ಇರುವುದಿಲ್ಲ, ಅವನು ಹಾಕೋ ಡ್ರೆಸ್ನಲ್ಲಿ ಇರುವುದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟನ್ನು ಹೇಗೆ ಮಡಿಸಿಡ್ತಾನೆ, ಮನೆಯಲ್ಲಿ ಹಾಕೋ ಬಟ್ಟೆಗಳನ್ನು ಹೇಗೆ ಇಟ್ಕೊಂಡಿರ್ತಾನೆ, ಮನೆಯಲ್ಲಿ ಸಂಬಂಧಗಳನ್ನು ಹೇಗೆ ಇಟ್ಕೊಂಡಿರ್ತಾನೆ. ಇದು ತುಂಬ ಚಿಕ್ಕದು ವಿಷಯ ಅಲ್ವಾ? ಅದೇ ಬದುಕನ್ನು ಕಟ್ಟುತ್ತೆ. ಅಲ್ಲಿಂದ ಆರಂಭ ಆಗತ್ತೆ. ಬದುಕನ್ನು ಅಲ್ಲಿಂದನೇ ನೋಡಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಹೊರಗಿನ ವೇಷ, ಹೊರಗಿನ ಆವೇಶ ಅದು ವ್ಯಕ್ತಿತ್ವ ಆಗಿರೋದಿಲ್ಲ, ಅಳಿಲಿಕ್ಕಾಗೋದಿಲ್ಲ. ಆದರೆ ಅವನ ವ್ಯಕ್ತಿಯ ಡಿಸಿಪ್ಲಿನ್, ಚಾರಿತ್ರ್ಯ, ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಶಿಸ್ತು, ಬದ್ಧತೆ, ಇದನ್ನು ತುಂಬ ಆಳಕ್ಕೆ ಇಳಿದು ನೋಡಬೇಕಾಗತ್ತೆ. ನೀವು ಮನೆಯಲ್ಲಿ ಎಲ್ಲಾದರೂ ಹೋದಾಗ ಸುಂದರವಾಗಿ ಕಲಾಕೃತಿಗಳನ್ನು ಜೋಡಿಸಿಟ್ಟಿರ್ತಾರೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಮನೆಯನ್ನು ಹೋಗಿ ನೋಡಬೇಕು ಅಂತಂದರೆ ಅವ್ರ ಮನೆ ಎಷ್ಟು ಚೆನ್ನಾಗಿಟ್ಟು ಆ ಮೂಲೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಸ ಇರುತ್ತೆ ಅಂತ. ಯಾರೋ ಬಂದರು ಅಂತ ಕರ್ಟನ್ ಸರಿ ಮಾಡಿಟ್ಟು ಹಾರ ಹಾಕಿ ಎಲ್ಲ ಮಾಡಿ ಎಲ್ಲ ಆರ್ಟಿಕಲ್ಸ್ಗಳನ್ನೆಲ್ಲ ಸರಿಯಾಗಿ ಜೋಡಿಸಿಟ್ಟು ಮಾಡಿಬಿಟ್ಟಿರ್ತಾರೆ, ಶೃಂಗಾರ ಮಾಡಿಟ್ಟಿರ್ತಾರೆ. ಆದರೆ ಎಲ್ಲೋ ಮೂಲೆಯಲ್ಲಿ ನೋಡಿದಾಗ ಗೊತ್ತಾಗತ್ತೆ. ಹಾಗೆಯೇ ಚಿಕ್ಕದನ್ನು ಗಮನಿಸ್ಕೊಂಡು ನಾವು ಮುಂದೆ ಬಂದಾಗ ದೊಡ್ಡ ವ್ಯಕ್ತಿತ್ವ ಬೆಳೆಯುತ್ತೆ. ವ್ಯಕ್ತಿತ್ವ ಯೂನಿವರ್ಸಿಟಿಗಳಲ್ಲಿ ರೂಪುಗೊಳ್ಳೋದಿಲ್ಲ, ವ್ಯಕ್ತಿತ್ವ ಸಂಸ್ಕಾರದಲ್ಲಿ ರೂಪುಗೊಳ್ಳುತ್ತೆ. ಚಿಕ್ಕ ಸ್ವಭಾವಗಳಿಂದ, ಚಿಕ್ಕ ಆಚರಣೆಗಳಿಂದ
ಅದರಿಂದ ದೊಡ್ಡ ವ್ಯಕ್ತಿತ್ವ ಬೆಳೆಯುತ್ತೆ. ಅದೇನೇ ನ್ಯಾನೋ ತಂತ್ರಜ್ಞಾನ. ನೀವು ಕೆಳಗಡೆ ಇಳಿದಷ್ಟು, ಚಿಕ್ಕದಾಗಿ ಯೋಚನೆ ಮಾಡಿದಷ್ಟು ದೊಡ್ಡ ಸಾಧನೆ ಆಗುತ್ತೆ. ಒಂದು ಮೇಜರ್ ಇಶ್ಯೂಗೆ ಬರೋಣ ಇವಾಗ. ನ್ಯಾನೋ ಟೆಕ್ನಾಲಜಿ, ಅದರಲ್ಲೂ ಸ್ಪೆಷಲಿ ಕದಂಬದ ಗ್ರೀನ್ ನ್ಯಾನೋ ಟೆಕ್ನಾಲಜಿಯಿಂದ ನೀಡ್ತಾ ಇರುವಂತಹ ಮೆಡಿಸಿನ್ಸ್ ಬಗ್ಗೆ, ಕ್ಯಾನ್ಸರ್ ಮಹಾಮಾರಿ ಬಗ್ಗೆ. ಮಹಾಮಾರಿ ಅಂತಲೇ ಹೇಳಬೇಕು, ಯಾಕಂದರೆ ನಮ್ಮ ಸುತ್ತಮುತ್ತ ಯಾರಿಗೂ ಕ್ಯಾನ್ಸರ್ ಇದೆ ಅಂದರೆ ಒಂದು ಕ್ಷಣ ಜೀವ ಜಲ್ ಅನ್ನತ್ತೆ, ಟೆನ್ಷನ್ ಶುರು ಆಗುತ್ತೆ. ಡಾಕ್ಟರ್ಸ್ ಹೇಳ್ತಿದ್ದಾರೆ ಇತ್ತೀಚಿನ ಟೆಕ್ನಾಲಜಿಯಲ್ಲಿ, ಇತ್ತೀಚಿನ ಬೆಳವಣಿಗೆಯಲ್ಲಿ ಬಹಳಷ್ಟು ಸುಧಾರಣೆಗಳಾಗಿವೆ ಅಂತ. ಬಟ್ ಯಾರಿಗೆ ಕ್ಯಾನ್ಸರ್ ಅಂತ ಹೇಳಿದ್ರು ಒಂದು ಕ್ಷಣ ಜೀವ ನಡಗತ್ತೆ. ಹಾಗೆ ಜನರನ್ನು ಆ ಭಯ ಆವರಿಸ್ಕೊಂಡ್ಬಿಟ್ಟಿದೆ. ಆದರೆ ಕದಂಬ ನ್ಯಾನೋ ಟೆಕ್ನಾಲಜಿಯ ಮೂಲಕ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಬಹಳ ಯಶಸ್ವಿಯಾಗಿ ನೀಡ್ತಾ ಇದ್ದೀರಾ ಅಂತ ನಾವು ಕಳೆದ ಬಾರಿ ನಿಮ್ಮನ್ನು ಭೇಟಿಯಾದಾಗ 1-2-3 ಕೇಸಸ್ ಉದಾಹರಣೆಗಳನ್ನು ನೀವು ಕೊಡ್ತಾ ಇದ್ರಿ. ಸೊ ಹೌ ಇಟ್ ವರ್ಕ್ಸ್? ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಹೆಂಗೆ ಸಾಧ್ಯ ಆಗುತ್ತೆ? ನಾನು ಮುಂಚೆನೇ ಹೇಳಿದ್ದೆ, ನೂರಾರು ಕಂಪನಿಗಳು ನ್ಯಾನೋ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನಾವೇನು ಹೊಸದೇನು ಮಾಡ್ತಾ ಇಲ್ಲ. ನಮಗೂ ಅವರಿಗೂ ಇರತಕ್ಕಂಥ ವ್ಯತ್ಯಾಸ ಅಂತಂದರೆ, ನಾವು ನ್ಯಾನೋ ಪಾರ್ಟಿಕಲ್ಸನ್ನು ಸಿಂಥೆಸೈಸ್ ಮಾಡಬೇಕಾದ್ರೆ ಗ್ರೀನ್ ಟೆಕ್ನಾಲಜಿಗೆ ಹೋದ್ವಿ. ಇವತ್ತು ಜಗತ್ತಿನಲ್ಲಿ ಯಾರೂ ಕೂಡ ಇದನ್ನು ಮಾಡಿಲ್ಲ. ಗ್ರೀನ್ ಟೆಕ್ನಾಲಜಿಗೆ ಹೋದ್ವಿ. ಎಲ್ಲ ಕೆಮಿಕಲ್ ಸಿಂಥೆಸೈಸೇಷನ್ ಪ್ರೊಸೆಸ್ನಲ್ಲಿರ್ತಾರೆ. ಒಂದು ವಸ್ತುವನ್ನು ಸೈಜ್ ರಿಡಕ್ಷನ್ ಮಾಡ್ತಾ 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 ಅದನ್ನು ನ್ಯಾನೋಗೆ ತಂದುಬಿಟ್ರೆ ಅದು ನ್ಯಾನೋ ಪಾರ್ಟಿಕಲ್ ಅಂತ. ಎಸ್, ಅಫ್ಕೋರ್ಸ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದರಲ್ಲಿ ತುಂಬ ಟಾಕ್ಸಿಕ್ ಸಿಂಥೆಸೈಸೇಷನ್ ಇದನ್ನು ಪದ್ಧತಿಯನ್ನು ಅವರು ಬಳಸ್ತಾರೆ. ಆದರೆ ನಾವೇನು ಮಾಡಿದ್ವಿ, ಪ್ಲ್ಯಾಂಟ್ ಮೆಟೀರಿಯಲ್ಸನ್ನು ಬಳಸ್ಕೊಂಡ್ವಿ. ಅದ್ರ ಬಳಸ್ಕೊಂಡು ನ್ಯಾನೋ ಸಿಂಥೆಸೈಸೇಷನನ್ನು ನಾವು ಶುರು ಮಾಡಿದ್ವಿ. ನಮಗೆ ಯಶಸ್ಸು ಸಿಕ್ತು. ಅದು ತುಂಬ ಸ್ಟೇಬಲ್ ನ್ಯಾನೋ ಪಾರ್ಟಿಕಲ್ಗಳನ್ನು ನಾವು ಡೆವಲಪ್ ಮಾಡಲಿಕ್ಕೆ ಅನುಕೂಲ ಆಯಿತು. ನಾನು ಹೇಳಿದಷ್ಟು ಸುಲಭದಲ್ಲಿ ಆ ತಂತ್ರಜ್ಞಾನ ಇರುವುದಿಲ್ಲ. ಅದನ್ನು ಮಾಡಬೇಕಾದ್ರೆ ದಶಕಗಳ ಒಂದು ತಪಸ್ಸು ಬೇಕಾಗತ್ತೆ. ನಮ್ಮ ವಿಜ್ಞಾನಿಗಳು ಅದನ್ನು ಮಾಡಿದ್ರು. ಮಾಡಿದ ನಂತರದಲ್ಲಿ ಇದರದ್ದೆಲ್ಲ ನಾವು ಅಭ್ಯಾಸ ಮಾಡಿದ್ವಿ. ಸೆಲ್ಯುಲರ್ ಅಪ್ಟೇಕ್ ಎಷ್ಟಿರುತ್ತೆ, ಸೆಲ್ಯುಲರ್ ಟಾಕ್ಸಿಸಿಟಿ ಹೇಗಿರುತ್ತೆ. ಈಗ ಕ್ಯಾನ್ಸರ್ ಅಂತಂದರೆ ಇದೊಂದು ತುಂಬ ಸಂಕೀರ್ಣವಾಗಿರ್ತಕ್ಕಂಥ ರೋಗ. ಯಾವುದೋ ಒಂದು ಔಷಧಿಯನ್ನು ಕೊಟ್ಟು ಎಲ್ಲ ಕ್ಯಾನ್ಸರನ್ನು ನಾನು ಕ್ಯೂರ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕ್ಯಾನ್ಸರ್ ಒಂದೊಂದು ರೀತಿಯಲ್ಲಿರುತ್ತೆ. ಅದರ ರೆಸಿಪ್ಟರ್ಸ್ ಬೇರೆ ಬೇರೆ ಇರ್ತವೆ. ಇದೆಲ್ಲದಕ್ಕೂ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಒಂದೊಂದು ಕ್ಯಾನ್ಸರನ್ನು ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ, ಅದರದ್ದು ಡೈನಮಿಕ್ಸ್ ಏನು. ಒಂದೊಂದು ರೋಗದ್ದು ಒಂದೊಂದು ಡೈನಮಿಕ್ಸ್ ಇರುತ್ತೆ. ಅದು ಇನ್ಫೆಕ್ಷನಲ್ ಡಿಸೀಸ್ ಇರಲಿ, ಕ್ಯಾನ್ಸರ್ ಇರಲಿ, ಆರ್ಥರೈಟಿಸ್ ಇರಲಿ, ಅಲ್ಝಮೈರ್ ಇರಲಿ, ಅಥವಾ ಡಿಮೆನ್ಷಿಯಾ ಇರಲಿ, ಟೈಫಾಯ್ಡ್ ಇರಲಿ, ಇದೆಲ್ಲದಕ್ಕೂ ಕೂಡ ಆಯಾ ಒಂದು ರೋಗಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಡೈನಮಿಕ್ಸ್ ಇರ್ತವೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಔಷಧಿಯನ್ನು ಹುಡುಕಬೇಕು. ಅದರಲ್ಲಿ 2 ಪದ್ಧತಿ ಇತ್ತು. ಒಂದು, ರೋಗಕ್ಕೆ ಔಷಧಿ ಕೊಡಬೇಕು, ರೋಗಿಗೆ ಔಷಧಿ ಕೊಡಬೇಕು. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಅವರು ರೋಗಕ್ಕೆ ಔಷಧಿಯನ್ನು ಕೊಡ್ತಾರೆ. ಈಗೀಗ ಅವರಿಗೆ ಅರ್ಥ ಆಗ್ತಾ ಇದೆ. ಇಮ್ಯುನೋಮಾಡ್ಯುಲೇಟರಿ ಥೆರಪಿ ಅಂತ ಹೊಸದಾಗಿ. ಇಮ್ಯುನೋಮಾಡ್ಯುಲೇಟರಿ ಅಂತಂದರೆ ರೋಗಕ್ಕೆ ಕೊಡೋ ಮದ್ದಲ್ಲ, ರೋಗಿಗೆ ಕೊಡೋ ಮದ್ದು. ಬಾಡಿಯ ಇಮ್ಯೂನ್ ಸಿಸ್ಟಮನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಆ ರೋಗವನ್ನು ನಿಯಂತ್ರಣಕ್ಕೆ ತರಬೇಕು. ಇದು ಅಪ್ರೋಚ್, ಬ್ರಾಡರ್ ಅಪ್ರೋಚ್. ಮುಂಚೆ ಏನು ಅವ್ರದ್ದೇನು ಕನ್ಸೆಪ್ಟ್ ಇತ್ತಲ್ಲ, ರೋಗಕ್ಕೆ ಡೈರೆಕ್ಟಾಗಿ ಟಾರ್ಗೆಟ್ ಮಾಡಿರಿ, ರೋಗವನ್ನು ತೆಗೆದುಬಿಟ್ರೆ ಸರಿ ಹೋಗ್ತಾನೆ ಅಂತ. ಅಲ್ಲ, ರೋಗಿ ಸರಿಯಾಗಬೇಕು. ಕಿಮೋಥೆರಪಿ ಕೊಡ್ತಾರೆ. ಕಿಮೋಥೆರಪಿಯಿಂದ ಹೌದು ಕ್ಯಾನ್ಸರ್ ಸೆಲ್ಗಳು ಸಾಯ್ತವೆ, ಅದ್ರ ಜೊತೆಗೆ ಒಳ್ಳೆಯ ಸೆಲ್ಗಳು ಸಾಯ್ತವೆ. ನೀವು ಕಿಮೋಥೆರಪಿ ಆದ ನಂತರದಲ್ಲಿ ನೋಡಿ, ಆ ವ್ಯಕ್ತಿಯ ಸಂಪೂರ್ಣ ಶಕ್ತಿ ಸಂಪೂರ್ಣ ಕುಗ್ಗಿ ಹೋಗುತ್ತೆ. ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತೆ. ಅವನಿಗೆ ಆಹಾರ ಸರಿಯಾಗಿ ಸೇರುವುದಿಲ್ಲ, ಸರಿಯಾದಂಥ ರೀತಿಯಲ್ಲಿ ಎದ್ದು ನಿಂತ್ಕೊಳ್ಳೋ ಸ್ಥಿತಿಯಲ್ಲಿ ಕೂಡ ಅವನು ಇರುವುದಿಲ್ಲ. ಒಂದು ರೀತಿ ಅವನ ಬದುಕು ಆ ರೋಗಕ್ಕಿಂತಲೂ ಕೂಡ, ರೋಗಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ನಂತರದಲ್ಲಿ ಅವನು ಪಡೋ ನೋವಿದೆಯಲ್ಲ, ಅದು ಭಯಾನಕ ಇರುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಏನು? ಹೌದು, ಕಿಮೋ ಇವತ್ತು ದಿವಸ ಅನಿವಾರ್ಯ. ಅದು ಕ್ಯಾನ್ಸರ್ ಬಂದಿದೆ ಅಂತಂದರೆ ಒಂದು ಸರ್ಜರಿ ಮಾಡ್ತಾರೆ, ಅದಿಲ್ಲ ಅಂತಂದರೆ ರೇಡಿಯೇಷನಿಗೆ ಹೋಗ್ತಾರೆ, ಅದಿಲ್ಲ ಅಂತಂದರೆ ಕಿಮೋ ಕೊಡ್ತಾರೆ. ಇದು 3ನೇ ಮೇಜರ್ ಸಿಸ್ಟಮ್. ಇವತ್ತು ಇಮ್ಯುನೋಮಾಡ್ಯುಲೇಟರಿ ಥೆರಪಿ ಅಂತ ಇವತ್ತೊಂದು ಹೊಸದು ಬಂದಿದೆ. ಆದರೆ ಜನಸಾಮಾನ್ಯರಿಗೆ ಅದು ಅಫೋರ್ಡೆಬಲ್ ಅಲ್ಲ. ಕೋಟಿ ಖರ್ಚು ಮಾಡ್ತಾರೆ, ಹೊರಗಡೆ ಹೋಗ್ತಾರೆ, ಇಮ್ಯುನೋಮಾಡ್ಯುಲೇಟರಿ ಏಜೆಂಟ್ಗಳನ್ನು ಇಂಜೆಕ್ಟ್ ಮಾಡ್ತಾರೆ.
ಅಂದರೆ ಕೃತಕವಾಗಿ ನಮ್ಮ ಶಾರೀರಿಕ ಕ್ಷಮತೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಒಂದು ಆ ಏಜೆಂಟನ್ನು ಬಾಡಿಗೆ ಸೇರಿಸೋ ಮುಖಾಂತರ ಆ ಒಂದು ಇಮ್ಯೂನ್ ಸಿಸ್ಟಮನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು. ಆದರೆ ನ್ಯಾನೋ ತಂತ್ರಜ್ಞಾನದಲ್ಲಿ ಈ ಗ್ರೀನ್ ನ್ಯಾನೋ ತಂತ್ರಜ್ಞಾನವನ್ನು ಬಳಸಿ ಮುಂಚೆನೇ ಹೇಳಿದ್ವಿ, ಇದು 100% ನಾನ್ ಟಾಕ್ಸಿಕ್, ಎಫೆಕ್ಟಿವ್, ನೋ ಕೆಮಿಕಲ್ಸ್, 100% ಪ್ಲ್ಯಾಂಟ್ ಬೇಸ್ಡ್. ಇದು ಪ್ರೂವ್ ಆಗಿದೆ. ಸೈನ್ಸ್ ನಾನೇನೋ ಹೇಳ್ಬಿಡ್ಬೋದು, ಆದರೆ ಸೈನ್ಸ್ನಲ್ಲಿ ಕತೆ ಹೇಳಲಿಕ್ಕಾಗೋದಿಲ್ಲ. ನಾವು ಪ್ರೂವ್ ಮಾಡಿ ತೋರಿಸ್ಬೇಕಾಗತ್ತೆ, ಡೇಟಾ ಬೇಕಾಗತ್ತೆ. ಸೊ ಹೀಗೆ ಆದ ನಂತರದಲ್ಲಿ, ಅಧ್ಯಯನ ಎಲ್ಲ ಆದ ನಂತರದಲ್ಲಿ ಇವತ್ತು ಗ್ರೀನ್ ನ್ಯಾನೋ ತಂತ್ರಜ್ಞಾನದ ಮುಖಾಂತರ ಇವತ್ತೇನು ಔಷಧಿಗಳನ್ನು ನಾವು ಇದು ಮಾಡ್ತಾ ಇದ್ದೀವಿ, ಇದು ನೇರವಾಗಿ ಕ್ಯಾನ್ಸರ್ ಸೆಲ್ಗಳನ್ನೇ ಟಾರ್ಗೆಟ್ ಮಾಡುತ್ತೆ. ಅದಕ್ಕೊಂದು ಕಾರಣ ಇದೆ. ಈ ಶರೀರದಲ್ಲಿ ಪ್ರತಿಯೊಂದು ಕೂಡ ಬಯೋಸಿಗ್ನಲಿಂಗ್ ಪಾತ್ವೆ ಅಂತ ಕರಿತೀವಿ. ಬಯೋಸಿಗ್ನಲಿಂಗ್ ಪಾತ್ವೆ ಇದ್ರ ಮುಖಾಂತರನೇ ನಡೆಯುತ್ತೆ. ಇವತ್ತು ಕ್ಯಾನ್ಸರ್ ಕೊಲ್ಲಬೇಕಾದ್ರೆ ಕಿಮೋ ಕೊಟ್ಟಾಗ ಅದು ಕ್ಯಾನ್ಸರ್ ಸೆಲ್ಲನ್ನು ಕೊಲ್ಲತ್ತೆ, ಅದರ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಒಳ್ಳೆ ಸೆಲ್ಗಳನ್ನು ಕೊಂದು ಹಾಕತ್ತೆ. ಅಂತಂದರೆ ಸರಿಯಾಗಿ ಹೋಗಿ ಕ್ಯಾನ್ಸರ್ ಸೆಲ್ಲನ್ನೇ ಟಾರ್ಗೆಟ್ ಮಾಡೋದಿಲ್ಲ ಅಂತ ಆಯಿತು. ಹೌದು ಅಲ್ವಾ? ಒಳ್ಳೆ ಸೆಲ್ಗಳು ಸತ್ತಾಗ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಲೇಬೇಕು. ಇದಾದ್ರೆ ಹಾಗಲ್ಲ, ನೇರವಾಗಿ ಕ್ಯಾನ್ಸರ್ ಸೆಲ್ಗಳ ಮೇಲೆ ಹೋಗಿ ಕೂತ್ಕೊಳ್ತವೆ. ಪ್ರತಿಯೊಂದು ಕ್ಯಾನ್ಸರ್ ಸೆಲ್ ಏನಿರುತ್ತೆ, ನಾನು ಟ್ಯೂಮರ್ ಬಗ್ಗೆ ಹೇಳ್ತಾ ಇಲ್ಲ, ಕ್ಯಾನ್ಸರ್ ಸೆಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಕ್ಯಾನ್ಸರ್ ಸೆಲ್ನ ಮೇಲ್ಗಡೆ ಹೊರ ಕವಚ ಅಂತ ಕರಿತೀವಿ ನಾವು. ಅದರ ಸೆಲ್ ಏನಿರುತ್ತೆ, ಆ ಸೆಲ್ ಗ್ಲೈಕೋಪ್ರೋಟೀನ್ ಅಂತ ಒಂದು ಪ್ರೋಟೀನ್ ಇರುತ್ತೆ. ನಾವೇನು ಮಾಡ್ತೀವಿ, ಆ ಪ್ರೋಟೀನ್ಗೆ ನ್ಯಾಚುರಲ್ ಅಫಿನಿಟಿ ಬರುವ ಹಾಗೆ ನಮ್ಮ ನ್ಯಾನೋ ಪಾರ್ಟಿಕಲ್ಗೂ ಕೂಡ ಅದನ್ನೇ ನಾವು ಬಳಸ್ತೀವಿ. ಆಗ ಬಿಕಾಸ್ ಆಫ್ ಪ್ರೋಟೀನ್ ಇಂಟ್ರಾಕ್ಷನ್ ಸೀದಾ ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ. ಆದರೆ ಒಳ್ಳೆ ಸೆಲ್ಗೆ ಅದು ಇರುವುದಿಲ್ಲ, ಅದಕ್ಕೋಸ್ಕರ ಅದನ್ನು ಮುಟ್ಟುವುದಿಲ್ಲ. ಅದು ಇಲ್ಲೇ ಹೋಗುತ್ತೆ. ಇದು ನ್ಯಾಚುರಲಿ ಕ್ಯಾನ್ಸರ್ ಎಲ್ಲಿರುತ್ತೆ, ಸೆಲ್ ಇರುತ್ತೆ, ಅಲ್ಲಿ ಮಾತ್ರ ಆ ಪ್ರೋಟೀನ್ ಲೇಯರ್ ಇರುತ್ತೆ. ಅದಕ್ಕೋಸ್ಕರ ಪ್ರೋಟೀನ್ ಇಂಟ್ರಾಕ್ಷನ್ ಸೀದಾ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಅಲ್ಲಿ ಹೋಗಿ ಕುತ್ಕೊಂಡ ನಂತರದಲ್ಲಿ ನಮ್ಮ ನ್ಯಾನೋ ಪಾರ್ಟಿಕಲ್ಸ್ಗಳಿಗೆ ಗೊತ್ತಿದೆ ಆ ಸೆಲ್ಲನ್ನು ಹೇಗೆ ಡಿಸ್ಟ್ರಾಯ್ ಮಾಡಬೇಕು ಅಂತ. ಅದಕ್ಕೊಂದು ಪಾತ್ವೇ ಇರುತ್ತೆ. ಹೇಗೆ ಸೆಲ್ ಒಳಗಡೆ ಪೆನಿಟ್ರೇಟ್ ಆಗುತ್ತೆ, ಹೇಗೆ ಒಳಗಡೆ ಇರತಕ್ಕಂಥ ಏನು ಸೆಲ್ ಎನ್ವಿರಾನ್ಮೆಂಟ್ ಇರುತ್ತೆ ಅದನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಹೇಗೆ ಕ್ರಿಯೇಟ್ ಮಾಡುತ್ತೆ, ಹೇಗೆ ಅಲ್ಲಿರ್ತಕ್ಕಂಥ DNA RNA ಸಂಪೂರ್ಣವಾಗಿ ಧ್ವಂಸ ಮಾಡುತ್ತೆ, ಸೆಲ್ ವಾಲನ್ನು ಪೂರ ಡಿಸ್ಟ್ರಾಯ್ ಮಾಡುತ್ತೆ. ಇದೆಲ್ಲದಕ್ಕೂ ಪಾತ್ವೆ ಪ್ರೂವ್ ಆಗಿದೆ. ಪಕ್ಕದಲ್ಲಿ ಒಳ್ಳೆ ಸೆಲ್ ಇದ್ರೂ ಮುಟ್ಟುವುದಿಲ್ಲ ಅದು. ದಟ್ಸ್ ಕಾಲ್ಡ್ ಟಾರ್ಗೆಟೆಡ್ ಥೆರಪಿ. ವೆರಿ ಸ್ಪೆಸಿಫಿಕ್, ವಿಚ್ ಇಸ್ ವೆರಿ ರಿಕ್ವೈರ್ಡ್ ಇನ್ ಕ್ಯಾನ್ಸರ್. ಎಸ್, ಕ್ಯಾನ್ಸರ್ ಅಷ್ಟೇ ಅಲ್ಲ, ತುಂಬ ಇದಕ್ಕೆ ಬೇಕಾಗತ್ತೆ, ತುಂಬ ರೋಗಗಳಿಗೆ ಬೇಕಾಗತ್ತೆ. ಉದಾಹರಣೆಗೆ ನಾವು ಇವತ್ತು ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಆ್ಯಂಟಿಬಯೋಟಿಕ್ಸ್ ಯಾವುದೇ ರೋಗ ಜ್ವರ ಬಂದರೆ, ಥಂಡಿ ಬಂದರೆ, ನೆಗಡಿ ಬಂದರೆ, ಅದು ನೀವು ಕೋವಿಡ್ ಅಂತ ಕರೀರಿ, ಏನೇ ಬೇಕಾದ್ರೆ ಜಗತ್ತಿನಲ್ಲಿ ಇರೋದು ಮೂರೇ ರೀತಿಯಲ್ಲಿ ಮೇಜರ್. ಒಂದು ವೈರಸ್, ಒಂದು ಫಂಗಸ್, ಮತ್ತೊಂದು ಬ್ಯಾಕ್ಟೀರಿಯಾ. ಇದು ಮೂರಿಂದನೇ ಇನ್ಫೆಕ್ಷನ್ ಶುರುವಾಗುತ್ತೆ. ಇದು ಮೂರನ್ನೇ ನಾವು ಕೊಡೋ ಔಷಧಿ, ಇದು ಮೂರನ್ನೇ ಟಾರ್ಗೆಟ್ ಮಾಡಬೇಕು. ಇದ್ರ ಹೊರತಾಗಿ ಬಾಡಿಯಲ್ಲಿರ್ತಕ್ಕಂಥ ಒಂದು ಒಳ್ಳೆ ಸೆಲ್ಲನ್ನು ಟಾರ್ಗೆಟ್ ಮಾಡಬಾರ್ದು ಅದು. ಆದರೆ ಇವತ್ತಿನ ಆ್ಯಂಟಿಬಯೋಟಿಕ್ಸ್ ಏನು ಮಾಡ್ತವೆ, ಆ ರೋಗಾಣುಗಳ ಜೊತೆಯಲ್ಲೇ ಸುತ್ತಮುತ್ತಲು ಇರ್ತಕ್ಕಂಥ ಏನು ಎಕೋಸಿಸ್ಟಮ್ ಇದೆ ಅದನ್ನು ಹಾಳು ಮಾಡಿಬಿಡ್ತವೆ. ಅದಕ್ಕೋಸ್ಕರ ನೀವು ಆ್ಯಂಟಿಬಯೋಟಿಕ್ ಡೋಸನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ವೀಕ್ನೆಸ್ ಶುರುವಾಗುತ್ತೆ. ಆ ಆ್ಯಂಟಿಬಯೋಟಿಕ್ಸ್ ಸುಧಾರಿಸ್ಕೊಳ್ಳೋಕೆ ಇನ್ನೊಂದಷ್ಟು ದಿನ ಬೇಕಾಗುತ್ತೆ. ಅದರಿಂದ ಸುಧಾರಿಸ್ಕೊಳ್ಳಿಕ್ಕೆ ಮತ್ತೊಂದು ಡೋಸ್ ತಗೊಳ್ತಾರೆ. ಒಟ್ಟಾರೆ ಇದೊಂದು ಮುಗಿಯದ ಕತೆ. ಇದು ಇವತ್ತಿನ ಔಷಧಿಯ ಮಾಡರ್ನ್ ಮೆಡಿಸಿನ್ ಸಿಸ್ಟಮ್ ಏನಿದೆಯಲ್ಲ, ಇದೊಂದು ಮುಗಿಯದ ಅಧ್ಯಾಯ. ಒಂದು ರೋಗ ಕಡಿಮೆ ಮಾಡಲಿಕ್ಕೆ ಹೋದರೆ ಸೈಡ್ ಎಫೆಕ್ಟ್ ಮತ್ತೊಂದು ಶುರುವಾಗುತ್ತೆ, ಅದಕ್ಕೆ ಮತ್ತೊಂದು ಔಷಧಿ ಕೊಡ್ತಾರೆ, ಅದು ಮತ್ತೊಂದು ಶುರುವಾಗುತ್ತೆ. ಇದೊಂದು ಚೈನ್, ಒಂಥರ ವರ್ತುಲ ಇದ್ದ ಹಾಗೆ ಸಿಕ್ಕಾಕೊಳ್ತೀವಿ. ಇದೊಂದು ವಿಷವರ್ತುಲ. ಪಾಪ ಇದರಲ್ಲಿ ಯಾರದೂ ತಪ್ಪಿಲ್ಲ, ಸೈನ್ಸ್ ಆಗಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತಿನ ಆಸ್ಪತ್ರೆ, ನಾವು ಎಷ್ಟೋ ಸರಿ ಆಸ್ಪತ್ರೆಗಳಿಗೆ ಬೈದ್ಬಿಡ್ತೀವಿ, ಡಾಕ್ಟರ್ಗಳಿಗೆ ಬೈದ್ಬಿಡ್ತೀವಿ, ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ರೀ ಇವರು, ಏನೇನೋ ಔಷಧಿ ಕೊಟ್ಬಿಟ್ಟಿದ್ದಾರೆ ಅಂತ. ಪಾಪ ಒಂದು ಲಿಮಿಟ್ ಇದೆ, ಅವರಿಗೂ ಒಂದು ಲಿಮಿಟ್ ಇರುತ್ತೆ, ಅದೇ ಔಷಧಿ ಕೊಡಬೇಕು. ಅದು ಬಿಟ್ಟರೆ ಮತ್ತೇನು ಕೊಡ್ತಾರೆ? ಇವತ್ತು ಆ ಬ್ಯಾಕ್ಟೀರಿಯಾಗಳು ಕೂಡ ತುಂಬ ಬುದ್ಧಿವಂತ ಆಗಿಬಿಟ್ಟಿದ್ದಾವೆ. ನೀವು ಕೊಟ್ಟಿರೋ ಔಷಧಿಗೆ ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಂಡಿವೆ. ಈವನ್ ವೈರಸ್, ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾಗಳು ಎಲ್ಲ ಕಡೆ ಕಾಣ್ತವೆ. ಇವತ್ತು ಕೆಮ್ಮು ಬಂದರೆ ಬೇಗ ಕಡಿಮೆ ಆಗೋದಿಲ್ಲ.
ಇವತ್ತು ಟೈಫಾಯ್ಡ್ ಬಂದರೆ ಬೇಗ ಕಡಿಮೆ ಆಗೋದಿಲ್ಲ, ನ್ಯೂಮೋನಿಯಾ ಬಂದರೆ ಬೇಗ ಕಡಿಮೆ ಆಗೋದಿಲ್ಲ. ಎಲ್ಲ ರೋಗಗಳಿಗೂ ಇವತ್ತು ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಆದರೆ ಒಂದು ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಕಡಿಮೆ ಆಗೋದಿಲ್ಲ. ಡ್ರಗ್ ರೆಸಿಸ್ಟೆಂಟ್ ಕೆಪಾಸಿಟಿ ಜಾಸ್ತಿ ಆಗಿಬಿಟ್ಟಿದೆ ಬ್ಯಾಕ್ಟೀರಿಯಾಗಳಿಗೆ, ಫಂಗಸ್ಗಳಿಗೆ, ವೈರಸ್ಗಳಿಗೆ. ಇವತ್ತು ಕೋವಿಡ್ ವೈರಸ್ ಇದು ಬೇರೆ 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 ವೇರಿಯಂಟ್ ಅಂತ ಕರೀತಾರಲ್ಲ, ಏನಿದು? ನೀವು ಏನೇ ಮಾಡಿದ್ರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಹೊರಗಡೆ ಇರತಕ್ಕಂಥ ಸ್ಪೈಕ್ ಪ್ರೋಟೀನ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಕೋವಿಡ್ ಬೇರೆ ಬೇರೆ ವೇರಿಯಂಟ್ ಅಂತ ಕರಿತೀವಿ. ನೀವು ಒಂದು ಕೆಮಿಕಲನ್ನು ಕೊಟ್ಟಿದ್ದೀರಿ, ಅದಕ್ಕೆ ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಳ್ತು, ಅದರದ್ದು ಸ್ಪೈಕ್ ಪ್ರೋಟೀನ್ ಬೇರೆ ಆಯಿತು, ಅದಕ್ಕೋಸ್ಕರ ಮತ್ತೊಂದು ನಾವು ಔಷಧಿಯನ್ನು ಕೊಡ್ತೀವಿ, ಅದಕ್ಕೆ ಮತ್ತೆ ರೆಸಿಸ್ಟೆನ್ಸ್ ಪವರನ್ನು ಅದು ಬೆಳೆಸ್ಕೊಳ್ಳುತ್ತೆ. ಈ ಥರ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಏನು ಬ್ಯಾಕ್ಟೀರಿಯಾಗಳಿದ್ದಾವೆ, ವೈರಸ್ಗಳಿದ್ದಾವೆ, ಇದು ನೆಕ್ಸ್ಟ್ ಪೆಂಡೆಮಿಕ್ ಬರೆದಿಟ್ಕೊಂಬಿಡಿ. ಇವತ್ತು ಕೋವಿಡ್ ಇಟ್ ವಾಸ್ ನಾಟ್ ಎ ಪ್ಯಾಂಡಮಿಕ್. Yes, it created pandemic. But next future pandemic is superbugs. Superbugs. Multi-drug resistant bacteria ಮತ್ತು ವೈರಸ್. ನೀವು ಔಷಧಿಗಳು ತಾಗೋದಿಲ್ಲ. ನೀವು ಏನೇ ಔಷಧಿ ಕೊಟ್ಟರು ತಾಗೋದಿಲ್ಲ ಅದಕ್ಕೆ. ಅದು ರಾಕ್ಷಸಾಕಾರದಲ್ಲಿ ಬೆಳೀಲಿಕ್ಕೆ ಶುರು ಮಾಡಿಬಿಡುತ್ತೆ. ನೀವು ಕೊಟ್ಟಿರೋ ಔಷಧಿಯನ್ನೇ ಅದು ಆಹಾರ ಅಂತ ಬಳಸ್ಕೊಂಡ್ಬಿಡುತ್ತೆ. ಯಾವುದನ್ನು ನೀವು ಆ ವೈರಸ್ಸನ್ನು ಕೊಲ್ಲಬೇಕು, ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕು ಅಂತ ನೀವು ಔಷಧಿಯನ್ನು ಕೊಡ್ತಿರೋ ಅದನ್ನೇ ಆಹಾರವನ್ನಾಗಿ ಬಳಸ್ಕೊಂಡು ಅದು ಬೆಳೀಲಿಕ್ಕೆ ಶುರು ಆಗಿಬಿಡುತ್ತೆ. ಅದಕ್ಕೆ ಸೂಪರ್ ಬಗ್ಸ್ ಅಂತ ಕರಿತೀವಿ. ಬಿಲ್ ಗೇಟ್ಸ್ ಹೇಳಿದರು ನೆಕ್ಸ್ಟ್ ಪ್ಯಾಂಡಮಿಕ್ ಸೂಪರ್ ಬಗ್ಸ್ ಅಂತ. ಬಹುತೇಕ ಮುಂದಿನ ದಿವಸದಲ್ಲಿ ಅದನ್ನು ನೋಡ್ತೀವಿ ನಾವು. ಓಕೆ, ನೀವು ನೋಡಿ, ಆಸ್ಪತ್ರೆಗಳಲ್ಲಿ ಆಪರೇಷನ್ ಥಿಯೇಟರ್ ಇರುತ್ತೆ ಮತ್ತು ಅದರಿಂದ ಸೀದಾ ICUಗೆ ತರ್ತಾರೆ, ಆಪರೇಷನ್ ಥಿಯೇಟ್ರಿಂದ ತರ್ತಾರೆ. ICU ಕ್ಲೀನ್ ಮಾಡಬೇಕಾದ್ರೆ ಮತ್ತು ಆಪರೇಷನ್ ಥಿಯೇಟರ್ ಕ್ಲೀನ್ ಮಾಡಲಿಕ್ಕೆ ಅದಕ್ಕೊಂದು ಪ್ರೋಟೋಕಾಲ್ ಇದೆ. ಇಡೀ ಹಾಸ್ಪಿಟಲಿಗೆ ಇಲ್ಲದೆ ಇರತಕ್ಕಂಥ ಪ್ರೋಟೋಕಾಲ್ ಅಲ್ಲಿರುತ್ತೆ. ಅಲ್ಲಿ ಬೇರೆ 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 ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ ಕ್ಲೀನ್ ಮಾಡಬೇಕಾದ್ರೆ. ಫ್ಯುಮಿಗೇಷನ್ ಮಾಡ್ತಾರೆ, ನೆಲಕ್ಕೆ ಹಾಕ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಪ್ರೋಟೋಕಾಲ್ಗಳಿದ್ದಾವೆ. ಒಂದೇ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ, ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ. ಯಾಕೆ ಮಾಡ್ತಾರೆ? ಅಲ್ಲಿ ಬ್ಯಾಕ್ಟೀರಿಯಾಗಳು ತುಂಬ ಪೊಲ್ಯೂಟೆಡ್ ಪ್ಲೇಸ್ ಅಂತಂದ್ರೆ ICU ಮತ್ತು OT. ಯಾಕೆಂತಂದರೆ ಹಲವಾರು ರೋಗಿಗಳು ಬರ್ತಾರೆ, ಬೇರೆ ಬೇರೆ ರೋಗಗಳು ಸಂಬಂಧಪಟ್ಟಂತೆ ಬ್ಯಾಕ್ಟೀರಿಯಾ, ಫಂಗಸ್ಸು, ವೈರಸ್ಸು ಅದೆಲ್ಲದೂ ಕೂಡ ಆ ವಾತಾವರಣದಲ್ಲಿ ಇರೋದರಿಂದ ಆಗಾಗ ಅದನ್ನು ಸ್ಟೆರಿಲೈಸ್ ಮಾಡಬೇಕಾಗತ್ತೆ. ನೀವು ಒಂದೇ ಔಷಧಿಯನ್ನು ಬಳಸಿದ್ರೆ ಏನಾಗುತ್ತೆ, ಅದಕ್ಕೆ ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಂಡ್ಬಿಡ್ತವೆ. ಈ ಸೂಪರ್ ಬಗ್ಗಳು ಹುಟ್ಟಿದ್ದೇ ICUಗಳಲ್ಲಿ ಮತ್ತು OTಗಳಲ್ಲಿ ಮತ್ತು ನಮ್ಮ ಶರೀರದಲ್ಲಿ. ನಾವು ಒಂದು ಔಷಧಿ ತಾಗೋದಿಲ್ಲ ಅಂತ ಮತ್ತೊಂದು ಔಷಧಿ ತೊಗೊಂಡ್ವಿ, ಆ ಔಷಧಿ ತಾಗೋದಿಲ್ಲ ಅಂತ ಮತ್ತೊಂದು ಡಾಕ್ಟರ್ ಔಷಧಿ ಕೊಟ್ಟರು. ತೊಗೊಂಡು ನಮ್ಮ ಬಾಡಿ ರೆಸಿಸ್ಟೆನ್ಸ್ ಪವರ್, ಬ್ಯಾಕ್ಟೀರಿಯಾ ಮತ್ತು ಏನು ಇನ್ಫೆಕ್ಷನಿಗೆ ಕಾರಣ ಆಗಿರುತ್ತೆ, ಅದು ವೈರಸ್ ಇರಲಿ, ಫಂಗಸ್ ಇರಲಿ, ಬ್ಯಾಕ್ಟೀರಿಯಾ ಇರಲಿ, ಇದರ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಯಿತು ಬಿಟ್ಟರೆ ಪೇಷಂಟ್ ಹಾಗೇ ಇದ್ದಾನೆ. ಏನೋ ತಾತ್ಕಾಲಿಕ ಅವನಲ್ಲಿ ಬದಲಾವಣೆ ಕಂಡಿರ್ಬೋದು ಬಿಟ್ಟರೆ ಸ್ಟ್ರೆಂಗ್ತನ್ ಆದದ್ದು ಬ್ಯಾಕ್ಟೀರಿಯಾಗಳು. ಅದಕ್ಕೋಸ್ಕರ ಅಲ್ಲಿ ಹಾಸ್ಪಿಟಲ್ಗಳಲ್ಲಿ ಮತ್ತು OTಗಳಲ್ಲಿ ಏನು ಮಾಡ್ತಾರೆ, ಈ ಪ್ರೋಟೋಕಾಲ್ ಪ್ರಕಾರ ಚೇಂಜ್ ಮಾಡ್ತಾ ಇರ್ತಾರೆ. ಕಾರಣ ಸೂಪರ್ ಬಗ್ಸ್ ಡೆವಲಪ್ಮೆಂಟನ್ನು ಕಂಟ್ರೋಲ್ ಮಾಡಬೇಕು ಅಂತ. ಆದರೆ ಇವತ್ತು ಹೊರಗಡೆನೂ ಬರ್ತಾ ಇದ್ದಾವೆ. ಭಾರತದಂತಹ ದೇಶದಲ್ಲಿ ರೋಗಿಗಳಿಗೆ ಟ್ರೀಟ್ ಮಾಡೋ ರೀತಿ ಮತ್ತು ಮುಂದಿನ ಹಂತಗಳನ್ನು ನೋಡಿದಾಗ ನ್ಯಾನೋ ಟೆಕ್ನಾಲಜಿಯ ಅವಶ್ಯಕತೆ ಅತಿ ಹೆಚ್ಚು ಇದೆ ಅಂತ ಅನಿಸುತ್ತೆ. ಕೆಲವೊಂದು ವಿದೇಶದಲ್ಲಿ ಇರುವಂತಹ ಜನ ಹೇಳ್ತಿರ್ತಾರೆ ಆ್ಯಂಟಿಬಯೋಟಿಕ್ಸ್ ಆರ್ ವೆರಿ ಲೆಸ್ ಯೂಸ್ಡ್ ಅಂತ. ಆದರೆ ಭಾರತದಂತಹ ದೇಶದಲ್ಲಿ ಪ್ರತಿಯೊಂದಕ್ಕೂ ಆ್ಯಂಟಿಬಯೋಟಿಕ್ಸ್ ಇರಲೇಬೇಕು. ನೀವು ಹೇಳಿದ ಹಾಗೆ ಕೆಮ್ಮು ಬಂದರು, ಜ್ವರ ಬಂದರು, ಎಲ್ಲದಕ್ಕೂ ಆ್ಯಂಟಿಬಯೋಟಿಕ್ಸ್ ಬೇಕಾಗತ್ತೆ. ಇಂಥ ವಾತಾವರಣದಲ್ಲಿ ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಮೆಡಿಸಿನ್ಸ್, ಹೌ ಇಟ್ ವರ್ಕ್ಸ್? ಜಗತ್ತಿನಲ್ಲಿ ಆ್ಯಂಟಿಬಯೋಟಿಕ್ಸ್ ಇದೊಂದು ದೊಡ್ಡ ಲಾಬಿ. ನಮ್ಮ ದೇಶದಲ್ಲಿ ಅಂತಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆಗೂ ಅಷ್ಟೇ. ಸ್ವಲ್ಪ ಮಟ್ಟಿಗೆ ಫೈನ್ ಟ್ಯೂನ್ಡ್ ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಡ್ತಾ ಇದ್ದಾರೆ ಬಿಟ್ಟರೆ ಆ್ಯಂಟಿಬಯೋಟಿಕ್ಸ್ ಕತೆ ಇಡೀ ಜಗತ್ತಿನಲ್ಲಿ, ಅದು ಅಮೇರಿಕಾ ಇರಲಿ, ನಮ್ಮ ದೇಶ ಇರಲಿ, ಪಾಕಿಸ್ತಾನ ಇರಲಿ, ಶ್ರೀಲಂಕಾ ಇರಲಿ, ಎಲ್ಲ ಕಡೆ ಒಂದೇ. ಅದಕ್ಕೋಸ್ಕರ ಸೂಪರ್ ಬಗ್ಸ್ ತಲೆನೋವಾಗಿದೆ, ಎಲ್ಲರಿಗೂ ಕೂಡ ತಲೆನೋವಾಗಿದೆ. ಇವತ್ತು ಗ್ರೀನ್ ಆ್ಯಂಟಿಬಯೋಟಿಕ್ಸ್ ಯಾವುದನ್ನು ತಗೊಳ್ಳೋದ್ರಿಂದ ಶರೀರದಲ್ಲಿ ಇಮ್ಯೂನ್ ಡೌನ್ ಆಗೋದಿಲ್ಲ ಮತ್ತು ಆ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಳ್ಳೋದಿಲ್ಲ. ಈ ಆ್ಯಂಟಿಡಾಟ್ಸ್ಗಳನ್ನು ನಾವು ಡೆವಲಪ್ ಮಾಡಬೇಕು.
ಸುಮ್ಮನೆ ನಾವೇನೋ ಗ್ರೀನ್ ಮಾಲಿಕ್ಯೂಲ್ ಅಂತ ತಂದರೆ ಅದಕ್ಕೆ ಆ ಎಫಿಕಸಿ ಇರೋದಿಲ್ಲ, ಸ್ಟೇಬಲ್ ಅಲ್ಲ ಮಾಲಿಕ್ಯೂಲ್ಸ್. ಆಗ ನ್ಯಾನೋ ತಂತ್ರಜ್ಞಾನ ಬಳಕೆಗೆ ಬರುತ್ತೆ. ನ್ಯಾನೋ ಪಾರ್ಟಿಕಲ್ಸ್ ಎಷ್ಟು ಚಿಕ್ಕದಿರ್ತವೆ ಅಂತಂದರೆ, ಒಂದು ಸೆಲ್, ಅದು ಬ್ಯಾಕ್ಟೀರಿಯಾ ಇರಲಿ ಅಥವಾ ವೈರಸ್ ಇರಲಿ ಅಥವಾ ಫಂಗಸ್ ಇರಲಿ, ಒಂದು ನ್ಯಾನೋ ಪಾರ್ಟಿಕಲ್ಗೆ ಹೋಲಿಸಿದ್ರೆ ಅದ್ರ ಜಗತ್ತು ತುಂಬ ದೊಡ್ಡದು. ಎಷ್ಟೋ ಸಾವಿರ ಪಟ್ಟು ಲಕ್ಷ ಪಟ್ಟು ಚಿಕ್ಕದಿರುತ್ತೆ ಈ ನ್ಯಾನೋ ಪಾರ್ಟಿಕಲ್. ಒಂದು ವೈರಸ್ಗೆ ಹೋಲಿಸಿದರೆ, ಒಂದು ಬ್ಯಾಕ್ಟೀರಿಯಾಗೆ ಹೋಲಿಸಿದರೆ. ಅದಕ್ಕೋಸ್ಕರ ಇದು ಬ್ಯಾಕ್ಟೀರಿಯಾ ಒಳಗಡೆ ಪೆನಿಟ್ರೇಟ್ ಆಗೋದು ಸುಲಭ. ಅದರ ಸೆಲ್ ವಾಲ್ಗಳೇ ಪೆನಿಟ್ರೇಟ್ ಆಗಿ ಅದನ್ನು ಡಿಸ್ಟ್ರಾಯ್ ಮಾಡ್ತಕ್ಕಂಥ ಎಂಟೈರ್ ಪಾತ್ವೇ ನಾವು ಇಟ್ ಈಸ್ ಪ್ರೂವನ್, ವೆರಿ ಎಫೆಕ್ಟಿವ್ಲಿ ಇಟ್ ಈಸ್ ಪ್ರೂವನ್ ನಾವು. ಈಗೇನಾಗುತ್ತೆ, ಈ ಥರ ಮಾಡಿದಾಗ ನೀವು ಸುಮ್ಮನೆ ಯಾವುದೋ ಒಂದು ಔಷಧಿ ಕೊಟ್ಟಿದ್ದೀರಿ, ಸೂಪರ್ ಬಗ್ಸ್ಗಳು ಅಲ್ಲೇ ನಿಶ್ಚೇಷ್ಟಿತ ಆಗಿದ್ದಾವೆ, ಅಂದರೆ ಅನ್ಕಾನ್ಷಿಯಸ್ ಆಗಿದ್ದಾವೆ, ಕೆಲವೊಂದು ಸತ್ತಿದ್ದಾವೆ, ಕೆಲವೊಂದು ಪಾರ್ಷಿಯಲಿ ಉಳಿದಿದ್ದಾವೆ. ಹೀಗಾಗೋದಿಲ್ಲ. ನೀವು ಕೊಲ್ತಿರೋ 100% ಕೊಲ್ರಿ. ಡೈರೆಕ್ಟ್ ಟಾರ್ಗೆಟ್ ಅಲ್ಲ, ಅಷ್ಟನ್ನು ಅಲ್ಲಿ ಬಾಡಿಯಲ್ಲಿ ಏನೇನು ಇನ್ಫೆಕ್ಷನ್ಗೆ ಕಾರಣ ಆಗಿರ್ತಕ್ಕಂಥ ಯಾವುದಾದ್ರು, ಅದು ಫಂಗಸ್ ಇರಲಿ, ಬ್ಯಾಕ್ಟೀರಿಯಾ ಇರಲಿ, ವೈರಸ್ ಇರಲಿ, ಯಾವುದು ಕಾರಣ ಆಗಿದೆ ಅದು ಸಂಪೂರ್ಣ ಮುಗಿಸ್ಬಿಡ್ಬೇಕು. ಮತ್ತು ವಾಪಸ್ ಹುಟ್ಟಲಿಕ್ಕೆ ಅವಕಾಶ ಕೊಡಬಾರ್ದು. ರೆಸಿಸ್ಟೆನ್ಸ್ ಪವರ್ನ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ನೌ ಇಟ್ ಈಸ್ ಪಾಸಿಬಲ್, ಇಟ್ ಈಸ್ ದ ರಿಯಾಲಿಟಿ. ಇನ್ ಅವರ್ ಲ್ಯಾಬೊರೇಟರಿ ವಿ ಹ್ಯಾವ್ ಡೆವಲಪ್ಡ್ green antibiotics which can eliminate even MRSA. ಯಾವುದೇ ಡ್ರಗ್ ರೆಸಿಸ್ಟೆಂಟ್ ಪ್ಯಾಥೋಜನ್ಸ್ ಇರಲಿ, ಅದು ಫಂಗಸ್ ಇರಲಿ, ವೈರಸ್ ಇರಲಿ, ಇದಿರಲಿ, ನಾವು ಅದಕ್ಕೋಸ್ಕರವೇ ಇಷ್ಟು ವರ್ಷಗಳ ಕಾಲ ತೊಗೊಂಡ್ವಿ ರಿಸರ್ಚ್ಗೆ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪೇಪರ್ ತೊಗೊಂಡು ದುಡ್ಡು ಕೊಟ್ಟು ಅದು ಇದು ಮಾಡಿ ಏನೇನೋ ಮಾಡಿ ಮಾರ್ಕೆಟಲ್ಲಿ ಕಳಿಸಿ ನಾವು ದುಡ್ಡು ಮಾಡೋ ದಂಧೆ ಶುರು ಮಾಡಿಬಿಡ್ಬೋದಿತ್ತು. ನಾವು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಹೇಳೋ ವಿಷಯಕ್ಕೆ ಜಗತ್ತು ಸಾರ್ವಕಾಲಿಕವಾಗಿ ಒಪ್ಪಬೇಕು. ಅದರಲ್ಲಿ ಡಿಸ್ಪ್ಯೂಟ್ ಇರಬಾರ್ದು. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇರಬೇಕು ಅದರ ಹಿಂದ್ಗಡೆ. ಅಂದರೆ ಥಿಂಕಿಂಗ್ ಇರಬೇಕು, ಆ ಸಾಧನೆ ಇರಬೇಕು, ಆ ರಿಸರ್ಚ್ ಇರಬೇಕು. ಸುಮ್ಮನೆ ನಾವು ಏನೋ ಹೇಳಿದ್ವಿ, ನಾಳೆ ಕಾಂಟ್ರವರ್ಸಿ ಆಯಿತು, ಅವ್ರು ಪ್ರಶ್ನೆ ಮಾಡಿದ್ರು, ನಮ್ಮ ಹತ್ರ ಪ್ರೂವ್ ಮಾಡಲಿಕ್ಕೆ ಎಂಥದ್ದು ಇಲ್ಲ, ಟೆಕ್ನಿಕಲ್ ಡೇಟಾ ಇಲ್ಲ ನಮ್ಮ ಹತ್ರ, ಅದು ಆಗಬಾರ್ದು. ಇದಕ್ಕೋಸ್ಕರ ಸುಮಾರು ಒಂದು 25 ವರ್ಷಗಳನ್ನು ನಾವು ತಗೊಂಡ್ವಿ. ಇವತ್ತು ಸಕ್ಸಸ್ಫುಲಿ ವಿ ಹ್ಯಾವ್ ಡೆವಲಪ್ಡ್ ಗ್ರೀನ್ ಆ್ಯಂಟಿಬಯೋಟಿಕ್ಸ್, ಗ್ರೀನ್ ಕಿಮೋ, ಎವ್ರಿಥಿಂಗ್ ಇಟ್ ಈಸ್ ಗ್ರೀನ್ ಹಿಯರ್. ವಾಟ್ ನೆಕ್ಸ್ಟ್ ಹಾಗಾದರೆ ಅನಂತಕುಮಾರ್ ಹೆಗಡೆ ಅವರೇ, ನಿಮ್ಮ ಮಹತ್ವಾಕಾಂಕ್ಷೆ ಏನು ಗ್ರೀನ್ ನ್ಯಾನೋ ಟೆಕ್ನಾಲಜಿಯಲ್ಲಿ? ನೋಡಿ, ಮುಂಚೆನೇ ಹೇಳಿದಾಗಿನೇ ಸಾಯಿಲ್ ಟು ಸ್ಪೇಸ್, ಅಗ್ರಿಕಲ್ಚರ್ ಟೆಕ್ನಾಲಜಿಯಲ್ಲಿ ಇದು ಬರಬೇಕು. ನಾಳೆ ಬಯೋಮೆಡಿಕಲ್ ಅಪ್ಲಿಕೇಶನ್ಸ್ದಲ್ಲಿ ಇವತ್ತು ನಾವು ಬರ್ತಾ ಇದ್ದೀವಿ. ನಮಗೆ ನಿಲುಕದ ಅನೇಕ ಕ್ಷೇತ್ರಗಳಿದೆ. ಇವತ್ತು ಎಲೆಕ್ಟ್ರಾನಿಕ್ ಚಿಪ್ಗಳಿದೆ. ಇದು ಚಿಕ್ಕದಾಗಬೇಕು, ಇನ್ನಷ್ಟು ಸ್ಮಾಲ್ ಆಗಬೇಕು, ಜನರಿಗೆ ಅಫೋರ್ಡೆಬಲ್ ಆಗಬೇಕು. ಇವತ್ತು ಕಿಮೋ ತೊಗೋಬೇಕು ಅಂತಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಎಲ್ಲ ಕೋರ್ಸ್ಗಳ ಮೇಲೆ ಹೋಗುತ್ತೆ, ಖರ್ಚಾಗುತ್ತೆ. ಇವತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಇವತ್ತು ನ್ಯಾನೋ ಥೆರಪಿ ಮುಗಿಯುತ್ತೆ, ಸಕ್ಸಸ್ಫುಲ್ಲಾಗಿ ಮುಗಿಯುತ್ತೆ. ನಮ್ಮ ಹತ್ರ ಕೇಸ್ ಹಿಸ್ಟ್ರಿ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ. ಸೊ ಹೀಗೆ ಮುಂದಿನ ದಿವಸದಲ್ಲಿ ಎಲ್ಲ ರಂಗಗಳಲ್ಲಿ, ಇವತ್ತು ಟೆಕ್ಸ್ಟೈಲ್, ನಾವು 1-2 ತಾಸು ಶರ್ಟ್ ಹಾಕ್ಕೊಂಡ್ರೆ ಒಂದು ರೀತಿ ವಾಸನೆ ಬರುತ್ತೆ. ಯಾಕೆಂತಂದರೆ ಬೆವರು, ಬಾಡಿಯಲ್ಲಿ ಹೊರಗಡೆ ಸರ್ಫೇಸ್, ನಮ್ಮ ಇದರಲ್ಲೂ ಕೂಡ ಬ್ಯಾಕ್ಟೀರಿಯಾಗಳಿದ್ದಾವೆ, ಫಂಗಸ್ಗಳಿದ್ದಾವೆ, ಅದು ಇದಾಗತ್ತೆ, ನಾಳೆ ವಾಸನೆ ಬರುತ್ತೆ. ಆದರೆ ನ್ಯಾನೋ ತಂತ್ರಜ್ಞಾನವನ್ನು ಬಳಸಿ ನೀವು ಆ ಫ್ಯಾಬ್ರಿಕ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಥವಾ ಅದರ ನಂತರ ವಾಶ್ ಮಾಡಬೇಕಾದ್ರೆ ಮಾಡೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತೇ ಆಗೋದಿಲ್ಲ, ಫಂಗಸ್ ಗ್ರೋತ್ ಆಗೋದಿಲ್ಲ, ನಿಮಗೆ ದುರ್ವಾಸನೆ ಬರೋದಿಲ್ಲ. ನ್ಯಾನೋ ಚಿಪ್ಗಳನ್ನು ಮಾಡೋದ್ರ ಮುಖಾಂತರ ನೀವು ಹೊಸ ರೆವಲ್ಯೂಷನಿಗೆ ಹೋಗ್ಬಿಡ್ಬೋದು. ಅಂದರೆ ಅದು ಮುಂದೆ ಇದೆ, ಐ ಮೀನ್ ಅಂಥ ಒಂದು ಡೆವಲಪ್ಮೆಂಟ್ ಆಗ್ತಾನೇ ಇದೆ, ಮಾಡ್ತಾನೇ ಇದ್ವಿ. ಇವತ್ತು ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ಸ್ಗಳನ್ನು ನಾವು ಇನ್ವೆಂಟ್ ಮಾಡಿದ್ವಿ. ಇವತ್ತು ತುಂಬ ಟಾಕ್ಸಿಕ್ ಪ್ರೊಸೆಸ್ ಇದೆ, ಅದರಲ್ಲಿ ಏನು ಕ್ರಿಸ್ಟಲ್ಗಳನ್ನು ಬಳಸ್ತಾರೆ ಅದನ್ನು ರೀಪ್ಲೇಸ್ ಮಾಡ್ತಕ್ಕಂಥದ್ದು ಹೇಗೆ, ಬೈ ಇಂಟ್ರಡ್ಯೂಸಿಂಗ್ ಗ್ರೀನ್ ಟೆಕ್ನಾಲಜಿ, ಹೌ ಇಟ್ ಈಸ್ ಪಾಸಿಬಲ್. ಇವತ್ತು ನಾನೇನಾದರೂ ಹೇಳಿದ್ರೆ ಬಹುತೇಕ ಕೆಲವು ಮಂದಿ ನಗಾಡಬಹುದು, ಬಟ್ ಇಟ್ ಈಸ್ ದ ರಿಯಾಲಿಟಿ ಇನ್ ಕದಂಬ. ಅಗ್ರಿಕಲ್ಚರ್ ಟೆಕ್ನಾಲಜಿ, ಇವತ್ತು ಎಷ್ಟು ವಿಷಯಗಳನ್ನು ಹಾಕ್ತಾ ಇದ್ದೀವಿ ನಾವು. ಅದಕ್ಕೆ ಫೋಲಿಯೇಜ್ ಸ್ಪ್ರೇ ಇರ್ಬೋದು, ಕೆಳಗಡೆ ಗೊಬ್ಬರ ಇರ್ಬೋದು, ಅಷ್ಟು ಕೆಮಿಕಲ್ಸ್ ಇಲ್ದೇ ಅಗ್ರಿಕಲ್ಚರ್ ಇವತ್ತು ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ.
ಸೊ ಗ್ರೀನ್ ಟೆಕ್ನಾಲಜಿಯಿಂದ ಆ ಕೆಮಿಕಲ್ಸಿಂದ ದೂರ ತರ್ಬೋದು. 100% ದೂರ ತರಲಿಕ್ಕಾಗತ್ತೆ. ನಮ್ಮ ಹತ್ರ ಡೇಟಾ ಇದೆ. ನಮ್ಮ ಹತ್ರ ಡೇಟಾ ಇದೆ. ಇವತ್ತು ಯಾವುದೇ ಪ್ಯಾಥೋಜನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಅಲ್ಲಿರ್ತಕ್ಕಂಥ ಮಣ್ಣಿನಲ್ಲಿ ಕೂಡ ಸಾವಿರಾರು ಬ್ಯಾಕ್ಟೀರಿಯಾಗಳಿರ್ತವೆ. ಅಲ್ಲಿನ ಮೈಕ್ರೋಬಿಯೋಮ್ ಏನಿದೆ ಅದು ತುಂಬ ಡೈವರ್ಸಿಫೈಡ್. ಆದರೆ ನಮಗೆ ಬೇಕಾಗಿರತಕ್ಕಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಇದು ಕೊಲ್ಲೋದಿಲ್ಲ. ಆದರೆ ಪ್ಯಾಥೋಜನ್ಸ್ ಮಾತ್ರ ಕೊಲ್ತವೆ ಇವು. ಯಾಕೆ, ಹೇಗೆ, ಏನು, ನಮ್ಮ ಹತ್ರ ಪ್ರೂಫ್ ಇದೆ. ವಿತ್ ಡೇಟಾ ಇದೆ. ಡೇಟಾ ಇಲ್ಲದೇ ನಾವೇನು ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. ನಾನು ಇವತ್ತು ನಿಮ್ಮ ಎದುರುಗಡೆ ಮಾತಾಡ್ಬಿಡ್ಬೋದು, ಅಥವಾ ನೀವು ಸುಮ್ಮನೆ ಕೇಳ್ಕೊಂಡು ಹೋಗ್ಬಿಡ್ಬೋದು. ನಾಳೆ ಒಂದು ಸೈಂಟಿಫಿಕ್ ಕಮ್ಯುನಿಟಿ ಇರುತ್ತೆ, ಅವ್ರ ಎದುರುಗಡೆ ನಾನು ಪ್ರೂವ್ ಮಾಡಬೇಕಾಗತ್ತೆ. ಪಾತ್ವೇ ಪ್ರೂವ್ ಮಾಡಬೇಕಾಗತ್ತೆ. ಅದು ಹೇಗಾಗತ್ತೆ ಅನ್ನುವಂಥದ್ದನ್ನು ಪಾತ್ವೇ ಪ್ರೂವ್ ಮಾಡಬೇಕಾಗತ್ತೆ. ಮತ್ತು ಇದು ಒಮ್ಮೆ ಅಲ್ಲ, ಎಲ್ಲೋ ಒಂದು ಕಲ್ಲು ಹೊಡೆದ್ವಿ ತಾಗೋಯ್ತು, ನೋ, ಮುಗಿದೋಯ್ತು ಅಲ್ಲ. ಅದು ಸ್ಥಿರತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ನನ್ನ ಹೇಳಿಕೆಯಲ್ಲಿ ಜೀವನದಲ್ಲಿ ಯಾವತ್ತೂ ಕೂಡ ಹೇಳಿರೋ ಮಾತನ್ನು ವಾಪಸ್ ತಗೊಂಡಿಲ್ಲ. ಅನಂತಕುಮಾರ್ ಹೆಗಡೆ ಅವರ ಸ್ವಭಾವ ಅಲ್ಲ ಅದು. ಹೇಳಿರೋ ಮಾತನ್ನು ವಾಪಸ್ ತಗೊಂಡಿಲ್ಲ, ಮತ್ತು ಮಾಡಿರೋ ಕಮಿಟ್ಮೆಂಟಿಗೆ ಯಾವತ್ತೂ ಕೂಡ ಹಿಂದಕ್ಕೆ ಬಂದಿಲ್ಲ. ಸಾಯಿಲ್ ಟು ಸ್ಪೇಸ್ ನಿಮ್ಮ ಕನಸು ಬೇಕಾಗತ್ತೆ, ಖಂಡಿತವಾಗಿ ಬೇಕಾಗುತ್ತೆ. ಇವತ್ತು ಬೇರೆ ಬೇರೆ ಕಾಸ್ಮೆಟಿಕ್ಸ್ಗಳನ್ನು ಹೇಗೆ ಫೈಟೋಕೆಮಿಕಲ್ಸ್ ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಆಗುತ್ತೆ, ನಾನ್ ಟಾಕ್ಸಿಕ್ ಫೈಟೋಕೆಮಿಕಲ್ಸ್. ಇವತ್ತು ನೀವು ಸನ್ಸ್ಕ್ರೀನನ್ನು ಬಳಸ್ತೀರಿ, ಎಲ್ಲ ಕಡೆಗಳಲ್ಲಿ ಅದು ಓಪನ್ ಸೀಕ್ರೆಟ್. ಅದರಲ್ಲಿ ಬಳಸ್ತಕ್ಕಂಥ ಏನು ಕೆಮಿಕಲ್ಸ್ ಇದ್ದಾವೆ, ಹೇಗೆ ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ, ಹೇಗೆ ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಕಾರಣ ಆಗುತ್ತೆ, ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ, ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಇವತ್ತು ಹೇರ್ ಕೇರಿಗೆ ಬಳಸ್ತಕ್ಕಂಥದ್ದು, ಲಿಪ್ಸ್ಟಿಕ್ಕಿಗೆ ಬಳಸ್ತಕ್ಕಂಥದ್ದು, ವಿದೌಟ್ ಕೆಮಿಕಲ್ ಯು ಕೆನಾಟ್ ಥಿಂಕ್ ಎನಿಥಿಂಗ್. ಇಟ್ ಈಸ್ ಟೋಟಲಿ ಆಕ್ಯುಪೈಡ್. ಆ ಒಂದು ಕಬಂಧ ಬಾಹುಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ, ರಾಸಾಯನಿಕಗಳ ಕಬಂಧ ಬಾಹುಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಇದರಿಂದ ಹೊರಗಡೆ ತರಬೇಕಾದ್ರೆ ಗ್ರೀನ್ ಸೈನ್ಸ್, ಗ್ರೀನ್ ಅಪ್ರೋಚ್. ಇದಕ್ಕೆ ಶಕ್ತಿ ಬರಬೇಕು ಅಂತಂದರೆ ನ್ಯಾನೋ ಸೈನ್ಸೇ ಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ. ಸೊ ಫ್ಯೂಚರ್ ಈಸ್ ನ್ಯಾನೋ ಸೈನ್ಸ್. ಫ್ಯೂಚರ್ ಈಸ್ ನ್ಯಾನೋ ಸೈನ್ಸ್. ನ್ಯಾನೋ ಇಂಕ್ಗಳು ಬೇಕು, ನ್ಯಾನೋ ಪೇಪರ್ಗಳು ಬೇಕು, ನಾಳೆ ಹೇರ್ ಕಲರ್ಗಳು ನ್ಯಾನೋ ಬೇಕು, ಇವತ್ತು ಟೆಕ್ಸ್ಟೈಲ್ ನ್ಯಾನೋ ಬೇಕು. ನಿಮಗೆ ಬೇಕಾಗಿರತಕ್ಕಂಥ ಫುಡ್ ಆ್ಯಸ್ ಎ ಮೆಡಿಸಿನ್. ಇಟ್ ಇಸ್ ನಾಟ್ ಎ ಸ್ಲೋಗನ್, ಇಟ್ ಈಸ್ ದ ರಿಯಾಲಿಟಿ ನಾವು. ನನಗೆ ಔಷಧಿ ತಗೋಬೇಕು ಅಂತಂದರೆ ಏನೋ ಒಂದು ರೀತಿ ಮುಜುಗರ. ನಾನು ಔಷಧಿ ತಗೋಬೇಕಾ? ಕೀಳರಿಮೆ, ಇನ್ಫೀರಿಯಾರಿಟಿ. ನನಗೆ ಔಷಧಿ ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಾ? ಅದೇ ನನಗೆ ಫುಡ್, ನಾನು ತಿನ್ನೋ ಚಪಾತಿ, ನಾನು ತಿನ್ನೋ ಇಡ್ಲಿ, ನಾನು ತಿನ್ನೋ ದೋಸೆ, ನಾನು ತಿನ್ನೋ ಐಸ್ ಕ್ರೀಮ್, ನಾನು ತಿನ್ನೋ ಚಾಕ್ಲೇಟ್, ನಾನು ಕುಡಿಯೋ ಶರ್ಬತ್, ಇದೇ ಔಷಧಿ ಆದರೆ ಕಲ್ಪನೆ ತುಂಬ ಸುಂದರವಾಗಿದೆ ಅಲ್ವಾ? ಆದರೆ ಹೊರಗಡೆ ಜಗತ್ತಿಗೆ ಇದನ್ನು ಔಷಧಿ ಮಾಡೋದು ಹೇಗೆ? ಅಲ್ಲ, ಇದು ಸುಂದರವಾದ ಕಲ್ಪನೆ, ಅದು ರಿಯಾಲಿಟಿ ಅಲ್ಲ ಅಂತ ಹೊರಗಿನ ಜಗತ್ತು ಹೇಳುತ್ತೆ. ಆದರೆ ಇವತ್ತು ಇದು ರಿಯಾಲಿಟಿ. ನಮ್ಮ ಆಫೀಸಿಗೆ ಬಂದರೆ ನ್ಯಾನೋ ಚಾಕ್ಲೇಟ್ಗಳನ್ನು ತಿನ್ನಿಸ್ತೀವಿ, ನ್ಯಾನೋ ಟೀಯನ್ನು ಕುಡಿಸ್ತೀವಿ, ನ್ಯಾನೋ ಕಾಫಿಯನ್ನು ಕುಡಿಸ್ತೀವಿ, ನ್ಯಾನೋ ಇಡ್ಲಿಯನ್ನು ತಿನ್ನಿಸ್ತೀವಿ. ಬನ್ನಿ, ಫಂಕ್ಷನಲ್ ಫುಡ್ ನೆಕ್ಸ್ಟ್, ಮುಂದಿನ ಫುಡ್ ಕಲ್ಚರ್ ಅದು. ಅಂದರೆ ಇದನ್ನು ಜನರಿಗೆ ಕನ್ವೆ ಮಾಡೋದು ಹೇಗೆ? ಯಾಕೆಂದರೆ ಹೊಸತನನ ಯಾವಾಗಲೂ ಜನ ಆಕ್ಸೆಪ್ಟ್ ಮಾಡೋದು ಬಹಳ ಕಷ್ಟ. ಸವಾಲಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಜನರಿಗೆ ಯಾವತ್ತೂ ಕೂಡ ಒಳ್ಳೆಯದನ್ನು ಬೇಗ ಸುಲಭದಲ್ಲಿ ಅವರು ಸ್ವೀಕಾರ ಮಾಡೋದಿಲ್ಲ. ಒಳ್ಳೆಯದು ಅಥವಾ ಹೊಸತು. ಹೌದು. ಅದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾರೆ, ನಮ್ಮಲ್ಲಿ ಹಿರಿಯರು ಹೇಳ್ತಾರೆ. ಸುಳ್ಳು ಮತ್ತು ಸತ್ಯ ಇವಿಬ್ಬರು ವಾಕಿಂಗ್ ಹೊರಟಿದ್ವಂತೆ. ಮಧ್ಯದಲ್ಲೊಂದು ಕೆರೆ ಬಂತಂತೆ. ಖುಷಿಯಾಯಿತು, ಕೆರೆಯನ್ನು ನೋಡಿ ಸುಳ್ಳಿಗೂ ಖುಷಿಯಾಯಿತು, ಸತ್ಯಕ್ಕೂ ಖುಷಿಯಾಯಿತು. ಬಟ್ಟೆಯನ್ನು ಕಳಚಿಟ್ಟು ನೀರಿಗೆ ಬಿದ್ವು, ತುಂಬ ಖುಷಿಯಿಂದ ಈಸಾಡಿದ್ವು. ಅಷ್ಟರ ನಂತರದಲ್ಲಿ ಸುಳ್ಳು ಏನು ಮಾಡ್ತು, ಬೇಗ ಎದ್ದು ಬಂತು ಹೊರಗಡೆ, ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ಹೊರಟೋಗ್ಬಿಡ್ತು. ಅದು ಸತ್ಯಕ್ಕೆ ಬಟ್ಟೆಯೇ ಇಲ್ಲ. ಸುಳ್ಳು ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ಜಗತ್ತಿನಲ್ಲಿ ಓಡಾಡ್ತಾ ಇದೆ. ಜನರಿಗೆ ಮರಳು ಮಾಡ್ತಕ್ಕಂಥ ತುಂಬ ಸುಲಭ, ಅದಕ್ಕೆ ಜನ ನಂಬಿಡ್ತಾರೆ. ಸತ್ಯ ಹೇಳಿದ್ರೆ ಪ್ರಶ್ನೆ ಮಾಡ್ತಾರೆ. ಸೊ ಈ ಸವಾಲಿದೆ. ಬಹುತೇಕ ಸಮಯ ತಗೊಳುತ್ತೆ, ಸಮಯ ಅದಕ್ಕೆ ಉತ್ತರ ಕೊಡುತ್ತೆ ಅಂತ ಭಾವಿಸಿದ್ದೀನಿ.
ಬಟ್ ಫ್ಯೂಚರ್ ಈಸ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀರಿ. ಇದನ್ನು ಯಾರೂ ಕೂಡ ಅಲ್ಲುಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸತ್ಯ. ಓಕೆ, ನ್ಯೂಸ್ ಚಾನಲ್ಗೆ ಬಂದಿರೋದ್ರಿಂದ ಒಂದೆರಡು ಪ್ರಶ್ನೆ ಕೇಳಿಬಿಡ್ತೀನಿ ನಾನು. ಮುಂದೆ ಅನಂತಕುಮಾರ್ ಹೆಗಡೆ ಮತ್ತು ರಾಜಕಾರಣ, ಈ ಪ್ರಶ್ನೆಯೇ ಅಪ್ರಸ್ತುತ. ನಾವು ರಾಜಕೀಯದಿಂದ ಹೊರಗಡೆ ಬಂದಾಗಿದೆ. ಮುಂಚೆಯೂ ರಾಜಕಾರಣಿಯಾಗಿರಲಿಲ್ಲ, ಮುಂದೆಯೂ ರಾಜಕಾರಣಿಯಾಗಿರುವುದಿಲ್ಲ. ಕೊನೆ ಪ್ರಶ್ನೆ, ಸದ್ಯಕ್ಕೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ದಿನ ಬೆಳಗಾದ್ರೆ ಒಬ್ಬರ ಕಾಲು ಒಬ್ಬರು ಎಳ್ಕೊಂಡು ಓಡಾಡ್ತಾ ಇದ್ದಾರೆ, ಒಬ್ಬರ ಬಗ್ಗೆ ಒಬ್ಬರು ಹೀನಾಮಾನವಾಗಿ ಬೈಕೊಂಡು ಓಡಾಡ್ತಿದ್ದಾರೆ. ಈಗಿನ ಪ್ರೆಸೆಂಟ್ ಕರ್ನಾಟಕ ಬಿಜೆಪಿ ಸಿಚುವೇಶನ್ ನೋಡಿದ್ರೆ ಏನು ಅನ್ನಿಸ್ತಿದೆ? ನಾನು ರಾಜಕೀಯದಿಂದ ತುಂಬ ಹೊರಗಡೆ ಇದ್ದೀನಿ, ಅದಕ್ಕೋಸ್ಕರ ಅದ್ರ ಬಗ್ಗೆ ತಲೆ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ. ನನಗೆ ಅಧ್ಯಯನ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ತುಂಬ ಕೆಲಸಗಳಿದ್ದಾವೆ. ಅದಕ್ಕೋಸ್ಕರ ರಾಜಕಾರಣದಲ್ಲಿ ಅದು ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಶುಭ ಹಾರೈಕೆಗಳು. ಸರ್, ಗ್ರೀನ್ ಸೈನ್ಸ್ ಅಪ್ರೋಚ್ ಬಹಳ ಕಷ್ಟ ಇವತ್ತಿನ ದಿನಮಾನದಲ್ಲಿ. ಯಾಕೆಂದರೆ ನಮಗೆ ಸಾಮಾನ್ಯವಾಗಿ ಇವಾಗ ಶಿಕ್ಷಣ ಅಥವಾ ಎಜುಕೇಷನ್ ವೈಸ್ ನೋಡೋದಾದರೆ ಇದ್ರ ಬಗ್ಗೆ ಅಂತೂ ಗಂಧಗಾಳಿ ಗೊತ್ತಿರೋದಿಲ್ಲ. ಬಹಳ ಅಧ್ಯಯನಶೀಲ ಯಾರು ವ್ಯಕ್ತಿಗಳಿರ್ತಾರೆ ಅವ್ರಿಗೆ ಮಾತ್ರ ರೀಚ್ ಆಗ್ತಾ ಇರುತ್ತೆ. ಜನಸಾಮಾನ್ಯರಿಗೆ ಇದನ್ನು ತಲುಪಿಸೋ ಮಾರ್ಗ ಹೇಗೆ? ಗ್ರೀನ್ ಸೈನ್ಸ್ ಇದೊಂದು ಇನ್ನೋವೇಟಿವ್ ಅಪ್ರೋಚ್. ಮತ್ತೊಂದು ಹಂತದಲ್ಲಿ ಇದೊಂದು ಪ್ರಾಚೀನ ಕಲ್ಪನೆ ಕೂಡ. ಕೃಷಿಯನ್ನೇ ತಗೊಳ್ಳಿ, ಮೊದಲು ನ್ಯಾಚುರಲ್ ಕಲ್ಟಿವೇಷನ್ ಇತ್ತು, ನಂತರದಲ್ಲಿ ಬಯೋ ಫರ್ಟಿಲೈಸರ್ಸ್ಗಳು ಬಂದವು, ನಂತರದಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಆಕ್ಯುಪೈ ಮಾಡ್ತು. ಇವತ್ತು ಕೆಮಿಕಲ್ ಫರ್ಟಿಗೇಷನಿಂದ ಜನ ಇಡೀ ಜಗತ್ತಿನಲ್ಲಿ ಬೇಸತ್ತಿದ್ದಾರೆ, ವಿಷವನ್ನೇ ತಿಂತಾ ಇದ್ದೀವಿ ನಾವು ಅಂತ. ನಂತರದಲ್ಲಿ ಆರ್ಗ್ಯಾನಿಕ್ ಕಲ್ಟಿವೇಷನ್ ಬಂತು, ಈಗ ಮತ್ತೆ ಬಯೋ ಫರ್ಟಿಗೇಷನ್ ಬರ್ತಾ ಇದೆ. ನೆಕ್ಸ್ಟ್ ಬಯೋಡೈನಮಿಕ್ ಕಲ್ಟಿವೇಷನಿಗೆ ಹೋಗ್ತಾ ಇದ್ದೀವಿ, ಜೀವ ಚೈತನ್ಯ ಕೃಷಿ ಅಂತ ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಕೂಡ ಬದಲಾಗ್ತಾ ಇದೆ. ಇವತ್ತು ಆರ್ಗ್ಯಾನಿಕ್ ಮಾರ್ಕೆಟ್ ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಇಸ್ ಇಟ್ ಪಾಸಿಬಲ್ ಟು ಬಿ ಕೆಮಿಕಲ್ ಫ್ರೀ, ಕೆಮಿಕಲ್ ರಹಿತ? ಎಸ್, ಪಾಸಿಬಲ್, ಬಟ್ ಇಟ್ ನೀಡ್ಸ್ ಸಮ್ ಸಾರ್ಟ್ ಆಫ್ ದ ಗ್ರೇಟರ್ ರಿಸರ್ಚ್ ಆ್ಯಂಡ್ ದೆನ್ ಪಾಲಿಸಿ ಡಿಸಿಷನ್ ಎಲ್ಲದೂ ಕೂಡ ಬೇಕಾಗತ್ತೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸಿಕ್ಕಿಂ ಒಂದು ಸ್ಟೇಟ್ ಇದೆ, ಅವರು ಕೆಮಿಕಲನ್ನು ನಾವು ಬಳಸೋದಿಲ್ಲ ಕೃಷಿಯಲ್ಲಿ ಅಂತ ತೀರ್ಮಾನ ಮಾಡಿದ್ರು. ಪ್ರಾರಂಭದ ದಿವಸದಲ್ಲಿ ತುಂಬ ಅವರಿಗೆ ಪ್ರಾಬ್ಲಮ್ ಆಯಿತು. ಫರ್ಟಿಲಿಟಿ ಕಡಿಮೆ ಆಯಿತು, ಸಾಯಿಲ್ ಫರ್ಟಿಲಿಟಿ ಕಡಿಮೆ ಆಯಿತು, ಸಾಯಿಲ್ ಕಾರ್ಬನ್ ಕಂಟೆಂಟ್ ಕಡಿಮೆ ಇತ್ತು, ಕೆಮಿಕಲ್ ಫರ್ಟಿಗೇಷನಿಂದ ಅದು ತುಂಬ ಕುಸಿದಿತ್ತು. ಹೀಗೆಲ್ಲ ಇದೆ. ಈಗ ನಿಧಾನವಾಗಿ ಆ ಮಣ್ಣಿಗೆ ಶಕ್ತಿ ಬರ್ತಾ ಇದೆ, ತನ್ನಿಂದ ತಾನೇ ಜೀವ ಬರ್ತಾ ಇದೆ. ಹಾಗೆಯೇ ಗ್ರೀನ್ ಸೈನ್ಸ್ ಅಪ್ರೋಚ್ ಇದನ್ನು ಯೂನಿವರ್ಸಿಟಿಗಳಲ್ಲಿ ಮತ್ತು ನಮ್ಮ ಬೇರೆ ಬೇರೆ ಪಾಲಿಸಿ ಲೆವೆಲಲ್ಲಿ ಇದನ್ನು ತಂದರೆ ತುಂಬ ಅನುಕೂಲ. ಹೊಸ ರಿಸರ್ಚರ್ ಯಾರು ಗ್ರೀನ್ ಸೈನ್ಸ್ನಲ್ಲಿ ಹೊಸ ರಿಸರ್ಚ್ ಮಾಡ್ತಾರೆ. ಬಟ್ ಹೌ ಸಸ್ಟೈನಬಿಲಿಟಿ ಪ್ರಶ್ನೆ ಬರುತ್ತಲ್ಲ ಸರ್. ಇವಾಗ ನೀವು ಸಿಕ್ಕಿಂನೇ ಉದಾಹರಣೆಯಾಗಿ ತೊಗೊಂಡ್ರೆ ಸಸ್ಟೈನ್ ಆಗೋದು ಹೇಗೆ? ಯಾವುದೇ ರೈತ ಆಗಲಿ, ರೈತಾಪಿ ವರ್ಗ ಆಗಲಿ, ನಿಮಗೆ ಇದಿದೆ. ಇವತ್ತು ಬಯೋ ಫರ್ಟಿಲೈಸರ್, ಅದರಲ್ಲಿ ಕನ್ಸೋರ್ಷಿಯಾ, ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಮಾಡಿ ಕೊಡೋದರಿಂದ ಮತ್ತು ಹಲವಾರು ಅವಕಾಶಗಳು ಇಲ್ಲ ಅಂತಲ್ಲ, ಅವಕಾಶಗಳಿದೆ. ಆದರೆ ಅದರ ಬಗ್ಗೆ ಜನರ ಹತ್ರ ತರತಕ್ಕಂಥ ಪ್ರಯತ್ನವನ್ನು ಸರ್ಕಾರದ ಕಡೆಯಿಂದಲೂ ಆಗಬೇಕು. ಮತ್ತು ಜನಸಾಮಾನ್ಯರ ಮಟ್ಟದಲ್ಲಿ ಇದರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಮಾಧ್ಯಮಗಳು ಮತ್ತು ವಿಶ್ವವಿದ್ಯಾಲಯಗಳು, ಸರ್ಕಾರ ಇದೊಂದು ಸಂಘಟಿತ ಪ್ರಯತ್ನ. ಒಂದು ಜಾಗೃತಿ ಬೇಕಿದೆ. ಜಾಗೃತಿ ಬೇಕೇ ಬೇಕು, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಈ ವಿಷವರ್ತುಲದಿಂದ, ರಾಸಾಯನಿಕ ವಿಷವರ್ತುಲದಿಂದ ನಮ್ಮ ಜನರನ್ನು ಹೊರಗಡೆ ತರಬೇಕು ಅಂತಾದರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಬೇಕು, ಲಾಂಗ್ ಟರ್ಮ್ ಅಪ್ರೋಚ್ ಬೇಕು, ಮತ್ತು ಅದಕ್ಕೊಂದು ಬದ್ಧತೆ ಬೇಕು. ಇವತ್ತು ರಿಸರ್ಚ್ ಸ್ಕಾಲರ್ಸ್ ಇದ್ದಾರೆ ಯೂನಿವರ್ಸಿಟಿಗಳಲ್ಲಿ, ಸಾವಿರಾರು ಜನ PhD ಮಾಡ್ಕೊಂಡು ಬರ್ತಾರೆ. ನನ್ನ ಪ್ರಶ್ನೆ ಸ್ವಲ್ಪ ನೇರ ಅಂತ, ನನ್ನ ಮಾತುಗಳು ಸ್ವಲ್ಪ ನೇರ ಅಂತ ಅನಿಸ್ಬಿಡ್ಬೋದು. ಎಷ್ಟು ಮಂದಿ PhD ಸ್ಕಾಲರ್ಸ್ ಪೇಪರ್ ಹೊರತಾಗಿ ಪ್ರಾಡಕ್ಟನ್ನು ತರ್ತಾ ಇದ್ದಾರೆ ಮಾರ್ಕೆಟಿಗೆ? ಸೈನ್ಸ್ನಲ್ಲೇ ಇವತ್ತು ಎಷ್ಟು ಮಂದಿ PhD ಸಿಗ್ತಾ ಇದೆ? ಎಲ್ಲ ಅಲ್ಲಿ ಕಾಪಿ ಪೇಸ್ಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಪೇಪರನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ, ಯಾರೋ ಗೈಡ್ ಹೇಳಿದ್ದನ್ನು ಕೇಳಿಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ, ಆ್ಯಕ್ಚುಯಲ್ ಟೇಬಲ್ ಮೇಲೆ ಏನು ಪ್ರಾಡಕ್ಟ್ ಇದೆ ಮಾರ್ಕೆಟಲ್ಲಿ, ಅವರ ಪ್ರಾಡಕ್ಟ್ ಹೋಗಿದೆಯಾ ಹೇಗೆ?
ಇವತ್ತು ಬೇರೆ ದೇಶದ ಅಮೇರಿಕನ್ ಯೂನಿವರ್ಸಿಟಿಗೂ ನಮ್ಮ ದೇಶದ ಯೂನಿವರ್ಸಿಟಿಗೂ ಇರತಕ್ಕಂಥ ವ್ಯತ್ಯಾಸ ಇದೇನೆ. ಇಲ್ಲಿ ಪೇಪರ್ಗಳು ನೂರಾರು ಪೇಪರ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ ನಾವು, PhDಗಳನ್ನು. ಹಾಂ, ಅಲ್ಲಿ ಪ್ರಾಡಕ್ಟ್ಗಳನ್ನು ಕೊಡ್ತಾರೆ. ಇದು ಪ್ರಾಡಕ್ಟ್, ಇದನ್ನು ಮಾರ್ಕೆಟಿಗೆ ತೊಗೊಂಡೋಗ್ಬೋದು. ಈ ಟೆಕ್ನಾಲಜಿಯನ್ನು ಸೇಲ್ ಮಾಡ್ತಾರೆ, ಬೇರೆ ಬೇರೆ ಕಂಪನಿಗಳಿಗೆ ಕೊಡ್ತಾರೆ. ಅದನ್ನು ಇಡೀ ಜಗತ್ತಿನ ಮಾರುಕಟ್ಟೆಗೆ ತಲುಪಿಸೋ ತನಕನೂ ಆ ಸೈಂಟಿಸ್ಟ್ಗಳು ಅದ್ರ ಹಿಂದ್ಗಡೆ ಇದ್ದಿರ್ತಾರೆ. ಈಗ ನಾವು ಯಾವ ಸೈಂಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಅವರ ನಿಷ್ಠೆ, ಅವರ ಶ್ರಮ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ಸೈಂಟಿಸ್ಟಿಗೆ ಇದು ಬೇಕಿತ್ತ ಅಂತ ಅನಿಸುತ್ತೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನು ಡೆವಲಪ್ ಮಾಡಿದ ನಂತರದಲ್ಲಿ ಆ ಸೈಂಟಿಸ್ಟ್ ಕೆಲಸ ಮುಗೀತು. ಆದರೆ ಅವ್ರು ಹಾಗೆ ಮಾಡೋದಿಲ್ಲ. ಅಲ್ಲೊಂದು ಕಲ್ಚರ್ ಇದೆ, ಅಲ್ಲೊಂದು ಕಲ್ಚರನ್ನ ಡೆವಲಪ್ ಮಾಡ್ಕೊಂಬಂದಿದ್ದಾರೆ. ಅದನ್ನು ಮಾರ್ಕೆಟ್ ಎಂಡ್ ಮೈಲ್ ತನಕನೂ ತೊಗೊಂಡೋಗೋ ತನಕನೂ ಅದು ಸೈಂಟಿಸ್ಟೇ ಜವಾಬ್ದಾರಿ ಅಂತ ಅವ್ರು ಭಾವಿಸ್ತಾರೆ. ಇಲ್ಲಿ ಪೇಪರ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಹೀಗೆ ಸರ್ಕಾರದ ಹಂತದಲ್ಲಿ, ವಿದ್ಯಾಸಂಸ್ಥೆಗಳ ಹಂತದಲ್ಲಿ, ಜನಸಾಮಾನ್ಯರ ಹಂತದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಡಿಬೇಟ್, ಅದು ಮಾಧ್ಯಮಗಳ ಮುಖಾಂತರ ಇರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು. ಗ್ರೀನ್ ಸೈನ್ಸ್, ಗ್ರೀನ್ ಅಪ್ರೋಚ್, ಗ್ರೀನ್ ಲೈಫ್ ಸ್ಟೈಲ್ ಕನ್ಸೆಪ್ಟ್, ಹೆಲ್ತಿ ಲೈಫ್ ಸ್ಟೈಲ್ ಕನ್ಸೆಪ್ಟ್, ಇನೋವೇಟಿವ್ ಥಿಂಕಿಂಗ್, ಅದು ಎಲ್ಲ ರಂಗಗಳಲ್ಲಿ ಈ ಥರ ಹೊಸ ಹೊಸ ಚರ್ಚೆಗಳು ಪ್ರಾರಂಭ ಆಗಬೇಕು. ಹೊಸ ಹೊಸ ಆವಿಷ್ಕಾರಗಳಿಗೆ ಅವಕಾಶ ಆಗಬೇಕು. ಖಂಡಿತ ಸಾಧ್ಯ ಇದೆ. ಸಾಧ್ಯ ಆಗದೇ ಇರತಕ್ಕಂಥ ಜಗತ್ತಲ್ಲಿ ಯಾವುದೂ ಇಲ್ಲ. ಅನಂತಕುಮಾರ್ ಹೆಗ್ಡೆ ಅವರೇ, ನ್ಯಾನೋ ಟೆಕ್ನಾಲಜಿ ಅನ್ನೋದು ವೀಕ್ಷಕರಿಗೆ ಅಥವಾ ಸಾಮಾನ್ಯ ಜನರಿಗೆ ತುಂಬ ದೂರದ ವಿಷಯ ಅಂತ ಅನಿಸುತ್ತೆ. ಆದರೆ ಒಳಗೆ ನುಗ್ಗಿದಾಗ ಗೊತ್ತಾಗುತ್ತೆ ಅದರ ಬಳಕೆ ಮತ್ತು ಉಪಯೋಗಗಳೇನೇನು ಅಂತ. ಕದಂಬ ಆಲ್ಮೋಸ್ಟ್ 3 ದಶಕದಿಂದ ಇದರ ಬಗ್ಗೆ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದೆ. ಹಲವಾರು ಪ್ರಾಡಕ್ಟ್ಸನ್ನು ಕೂಡ ತರ್ತಾ ಇದೆ, ಹಲವಾರು ಚಿಕಿತ್ಸೆಗಳನ್ನು ತರ್ತಾ ಇದೆ. ಸೊ ನೀವೇ ಹೇಳಿದಾಗೆ ಸಾಯಿಲ್ ಟು ಸ್ಪೇಸ್ವರೆಗೂ ನಿಮ್ಮ ಅಧ್ಯಯನ ಮುಂದುವರಿತಾ ಇದೆ. ಸೊ ಇನ್ನಷ್ಟು ಸಮಾಜಕ್ಕೆ ನ್ಯಾನೋ ಟೆಕ್ನಾಲಜಿ ನಿಮ್ಮ ಹತ್ರ ತಲುಪಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದ. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಜ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.